ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಶುಭ ದಿನ. ಇದಕ್ಕೆ ಮುಂಚೆ ನಿಮಗೆಲ್ಲ ಒಂದು ವೀಡಿಯೋ ಕಳಿಸ್ದೆ. ಅದು ವೀಡಿಯೋ 8-10 ನಿಮಿಷ ಆದಮೇಲೆ ರೆಕಾರ್ಡಿಂಗ್ ಸ್ಟಾಪ್ ಆಗಿಬಿಟ್ಟಿದೆ. ಅದಕ್ಕೆ ದಯವಿಟ್ಟು ಕ್ಷಮಿಸಿ. ಒಂಥರ ಅದು ಮೈಕ್ ಆಫ್ ಆಗೋಗ್ಬಿಟ್ಟಿತ್ತು ಚಾರ್ಜ್ ಇಲ್ದಿರ. ಸೊ ಮತ್ತೆ ವೀಡಿಯೋ ಮಾಡ್ತಾಯಿದ್ದೀನಿ. ನಾನು ಯಾವುದೇ ವೀಡಿಯೋನ ಒಂದು ಪ್ಲ್ಯಾನಿಂಗ್ ಮಾಡಿ, ಒಂದು ಬರ್ಕೊಂಡು ಅಥವಾ ಒಂದು ಇದು ಮಾಡಿಕೊಂಡು ಸ್ಕ್ರಿಪ್ಟ್ ಮಾಡಿಕೊಂಡು ನಾನು ಮಾಡೋದಿಲ್ಲ. ಯಾವುದೇ ವೀಡಿಯೋನ ನಾನು ಒಂದು ಟಾಪಿಕ್ನ ಮೈಂಡಿಗೆ ತೊಗೊಂಡಾಗ ನನಗೆ ಬರೋ ಅಂಥ ಪಾಯಿಂಟ್ಸ್ಗಳನ್ನ ಅದ್ರ ಬಗ್ಗೆ ನಾನು ವೀಡಿಯೋ ಹೇಳ್ತಾ ಹೋಗ್ತೀನಿ. ಇವತ್ತರೆಗೂ ನಾನು ಅದೇ ರೀತಿ ಮಾಡಿರೋದು. ಅದರೊಳಗೆ ಎಷ್ಟು ಸಕ್ಸಸ್ ಇದೆ, ಎಷ್ಟು ಫೇಲ್ಯೂರ್ ಇದೆ ನನಗೆ ಗೊತ್ತಿಲ್ಲ. ನನ್ನ ಸ್ನೇಹಿತರು ಮತ್ತು ಬಂಧುವರ್ಗದಲ್ಲಿ ಅನೇಕ ಜನ ನೀವು ನನಗೆ ಸಹಕಾರ ಕೊಟ್ಟಿದ್ದಾರೆ. ಈ ಥರ ವೀಡಿಯೋಗಳನ್ನ ನೋಡಿ ಪ್ರಶಂಸಿಸಿ ಮತ್ತು ನನಗೆ ಫೀಡ್ಬ್ಯಾಕ್ ಮೆಸೇಜ್ಗಳನ್ನ ಕೊಟ್ಟಿದ್ದೀರಾ. ನಾನು ಈ ವಿಡಿಯೋ ಮಾಡ್ತಾ ಇರೋದು ಮೊನ್ನೆ ಏನು ಬಂತು ಚನ್ನಪಟ್ಟಣದ್ದು ಮತ್ತು ಮಹಾರಾಷ್ಟ್ರದು ಒಂದು ಎಲೆಕ್ಷನ್ ರಿಸಲ್ಟ್ಸ್ ಏನು ಬಂತು, ಇದ್ರ ಬಗ್ಗೆ ನಾನು ನಿಮ್ಮ ಮುಂದೆ ಒಂದು ವಿಶ್ಲೇಷಣೆ ತೊಗೊಂಬರ್ತಾ ಇದ್ದೀನಿ. ಇದರಲ್ಲಿ ಏನು ಅಂತಂದರೆ, ಮೊದಲನೇದಾಗಿ ನಿಖಿಲ್ ಗೆಲ್ಲಲ್ಲ ಅನ್ನೋದನ್ನು ನಾವು ನಮ್ಮ ಜನಮತ ಸಮೀಕ್ಷೆಯನ್ನು ಮಾಡಿದಾಗಲೇ 1 ತಿಂಗಳ ಕೆಳಗೆ ಆ ವಿಡಿಯೋನ ನಾವು ಹಾಕಿದ್ವಿ. ಆವಾಗಲೇ ನಾವು ಅಪ್ಲೋಡ್ ಮಾಡಿದ್ದೀನಿ ನಾನು. ನೀವು ನನ್ನ ವಿಡಿಯೋ ಇದರಲ್ಲಿ ನೋಡ್ಬೋದು. ಇದ್ರ ಹಿಂದಿನ ವಿಡಿಯೋದಲ್ಲಿ ಅದು ಬಂದಿದೆ. ಸೊ ನಾವು ಸಮೀಕ್ಷೆ ಮಾಡಿದಾಗ 1 ಮಂತ್ ಬ್ಯಾಕು ಯಾವತ್ತು ಯೋಗೇಶ್ವರ್ ಅವರು ಸೇರಿಕೊಂಡ್ರು ಕಾಂಗ್ರೆಸ್ಗೆ, ಅವತ್ತಿನ ದಿನಕ್ಕೆ 2 ದಿನ ಮುಂಚೆ ನಾವು ಸಮೀಕ್ಷೆ ನಡೆಸ್ಬಿಟ್ಟಿದ್ವಿ. ಅವತ್ತು ಬ್ರೇಕಿಂಗ್ ನ್ಯೂಸ್ ಆಯಿತು. ನಾವು ಸಮೀಕ್ಷೆ ಮುಗಿಸಿದ್ವಿ, ನಮಗೆ ಬ್ರೇಕಿಂಗ್ ನ್ಯೂಸ್ ಬಂತು. ಈ ಥರ ಎಲ್ರಿಗೂ ಬಂತು ನ್ಯೂಸ್ ಅದು. ಸೊ ಕಾಂಗ್ರೆಸ್ ಸೇರ್ಕೊತಾ ಇದ್ದಾರೆ ಅಂತ. ಸೊ ಅದಕ್ಕೆ ಮುಂಜಾನೆ ನಮ್ದು ಆಗಿತ್ತು. ಸೊ ಆಗಲೇ ಕನ್ಫರ್ಮ್ ಇತ್ತು ಏನೋ ಇವ್ರು ಗೆಲ್ಲೋದಿಲ್ಲ ನಿಖಿಲು ಅಂತ. ಇಲ್ಲಿ ಏನಕ್ಕೆ ಇವಾಗ ಈ ವಿಚಾರದಿಂದ ಶುರು ಮಾಡ್ತಾ ಇದ್ದೀನಿ ನಾನು ಅಂತಂದರೆ, ಇದು ನನಗೆ ಒಂದು ಏನು ಅಂದರೆ, ನಮ್ಮ ಕರ್ನಾಟಕದಲ್ಲಿ ನಮಗೆ ಒಂದು ಪ್ರಾದೇಶಿಕ ಪಕ್ಷದ ಅವಶ್ಯಕತೆ ಇದೆ. ಕರ್ನಾಟಕ ಒಂದೇ ಅಲ್ಲ, ದಕ್ಷಿಣ ಭಾರತದಲ್ಲಿ ಹಲವಾರು ರಾಜ್ಯಗಳಲ್ಲಿ ಪ್ರಾದೇಶಿಕ ಪಕ್ಷಗಳು ಆಡಳಿತ ನೋಡಿದ್ದೀವಿ ಮತ್ತು ಅದರ ಪ್ರಾಬಲ್ಯನೂ ನಾವು ನೋಡಿದ್ದೀವಿ. ಇಲ್ಲಿ BJPದು ಸ್ಟ್ರಾಟಜಿ ಏನು ಅಂತಂದರೆ, ನೇಷನ್ ವೈಡು, ಈಗ ಕಾಂಗ್ರೆಸ್ ಹಟಾವ್ ದೇಶ್ ಬಚಾವ್ ಅನ್ನೋ ವಾಕ್ಯಘೋಷ ನೀವೆಲ್ಲ ಕೇಳಿದರೆ BJP ಈಗಾಗಲೇ. ಅದ್ರ ಜೊತೆಯಲ್ಲಿ ವಾಟ್ ದೇ ಆರ್ ಸಕ್ಸಸ್ಫುಲಿ ಡೂಯಿಂಗ್ ಈಸ್ ದೇ ಆರ್ ರಿಮೂವಿಂಗ್ ಆಲ್ ದ ರೀಜನಲ್ ಪಾರ್ಟೀಸ್ ಔಟ್ ಆಫ್ ಸೀನ್. ಅದ್ರ ಮಾನ್ಯತೆನೇ ಇಲ್ದಿರೋ ರೀತಿ ಮಾಡ್ತಾ ಇದ್ದಾರೆ. ಸೊ ಇದು ತಪ್ಪಾ, ಇದು ಒಳ್ಳೆಯದಾ? ಇದು ನನಗೆ ಅವರು ರಾಜಕೀಯ ಲೆಕ್ಕಾಚಾರಕ್ಕೆ ಸಂಬಂಧಪಟ್ಟಂಗೆ ಒಬ್ಬ ರಾಜಕೀಯ ವಿಶ್ಲೇಷಕನಾಗಿ ಒಂದು ಹೋರಾಟ ಇದು ಪ್ರಾದೇಶಿಕ ಪಕ್ಷಗಳು ರಾಷ್ಟ್ರೀಯ ಪಕ್ಷಗಳ ಜೊತೆಲಿ ಹೋರಾಟ ಮಾಡಬೇಕಾಗತ್ತೆ ಉಳ್ಕೊಳ್ಳೋದಕ್ಕೆ, ತಮ್ಮ ಅಸ್ತಿತ್ವವನ್ನು ಕಾಪಾಡಿಕೊಳ್ಳೋದಕ್ಕೆ. ಬಟ್ ಇಷ್ಟು ದೊಡ್ಡ ಪಕ್ಷದ ಮೇಲೆ ಒಂದು 19 MLA ಇಟ್ಕೊಂಡಿರೋ ಒಂದು ಪಾರ್ಟಿ 20 ರಾಜ್ಯಗಳಲ್ಲಿ BJP ಇವತ್ತು ಅಧಿಕಾರದಲ್ಲಿದೆ ಭಾರತದಲ್ಲಿ. ಇಂಥ ದೊಡ್ಡ ಪಾರ್ಟಿ, ವಿಶ್ವದ ಅತ್ಯಂತ ದೊಡ್ಡ ಒಂದು ರಾಜಕೀಯ ಪಕ್ಷ. ಸೊ ಘಟಾನುಘಟಿಗಳು, ದೇಶನ ಮುನ್ನಡೆಸಿದಂಥವ್ರು, ದೇಶ ಕಟ್ತಾ ಇರೋವಂಥವ್ರು. ನನಗೆ ಭಾಳ ಹೆಮ್ಮೆ ಇದೆ ಪ್ರಧಾನಮಂತ್ರಿ ಮೋದಿಯವ್ರ ಮೇಲೆ. ಮತ್ತು ನಾನು ನೇರವಾಗಿ ಹೇಳಬೇಕು ಅಂದರೆ, ನಾನೊಬ್ಬ RSS ಕಾರ್ಯಕರ್ತ ಮತ್ತು BJP ಕಾರ್ಯಕರ್ತನಾಗೂ ಕೆಲಸ ಮಾಡಿದ್ದೀನಿ. ಒಂದು ಸಮಯದಲ್ಲಿ ನಮ್ಮೂರಿನಲ್ಲಿ ನಾನು ಕಾಂಗ್ರೆಸ್ಸಿಗೆ ಕೆಲಸ ಮಾಡಿದ್ದು ಉಂಟು. ಅದು ನಮ್ಮ ಅನಿವಾರ್ಯವಾಗಿ ಮಾಡಿದ್ದುಂಟು. ಅದು ಮನಸ್ಸಿನಿಂದ ಅಲ್ಲ, ಅನಿವಾರ್ಯವಾಗಿ ಓಡಾಡಿದ್ದು ಉಂಟು. ವೀರಪ್ಪ ಮೊಯ್ಲಿ ಅವರು MP ಎಲೆಕ್ಷನ್ ನಿಂತ್ಕೊಂಡಾಗ. ಅದು ಹೊರತಾಗಿ ನನ್ನ ಕಾಂಗ್ರೆಸ್ ನಂಟು ಇಲ್ಲವೇ ಇಲ್ಲ ಮೊದಲಿಂದ. ಈಗ ನಾನು ಒಂದು ಈ ಪಕ್ಷಗಳೆಲ್ಲದಿಂದ ದೂರ ಆಗಿ ನಾನೊಬ್ಬ ಏನು ಇದನ್ನು ಪತ್ರಿಕೋದ್ಯಮಿಯಾಗಿ ಅಥವಾ ಪತ್ರಕರ್ತನಾಗಿ ಮತ್ತು ರಾಜಕೀಯ ವಿಶ್ಲೇಷಕನಾಗಿ ಒಂದು ರಾಜಕೀಯ ಸಲಹಾ ಸಂಸ್ಥೆ ನಡೆಸ್ಕೊಂಬರ್ತಾರೋದ್ರಿಂದ ನನ್ನ ಒಡನಾಟ ಯಾವ ಪಕ್ಷಗಳ ಜೊತೆಲೂ ಈಗಿಲ್ಲ. ಬಟ್ ನನ್ನ ಅನಿಸಿಕೆ ಏನು ಅಂತಂದರೆ, ನಮ್ಮ ಕರ್ನಾಟಕಕ್ಕೆ ಪರಿಸ್ಥಿತಿ ಯಾವ ರೀತಿ ಇದೆ ಅಂದರೆ, ಒಂದು ಕಾವೇರಿ ನೀರಿನ ಇಶ್ಯೂ ಇರ್ಬೋದು, ಅಥವಾ ಮತ್ತು ಇವಾಗ ಮಹದಾಯಿ ಬಗ್ಗೆ ಇರ್ಬೋದು, ಅಥವಾ ಒಂದು ಆಂಧ್ರ ಜೊತೆ ಕೃಷ್ಣಾ ನೀರಿನ ಹಂಚಿಕೆ ಬಗ್ಗೆ ಇರ್ಬೋದು, ಈ ರೀತಿ ಒಂದು ಇವಾಗ ಹೊಗೇನಕಲ್ ಫಾಲ್ಸಲ್ಲೇ ಡ್ಯಾಮ್ ಮಾಡೋದಿರ್ಬೋದು. ಈ ರೀತಿ ಹಲವಾರು ಸಮಸ್ಯೆಗಳು ನಮಗೆ ಅಕ್ಕಪಕ್ಕ ರಾಜ್ಯಗಳಲ್ಲಿದ್ದಾಗ ನಮ್ಮ ಕರ್ನಾಟಕಕ್ಕೆ ಒಂದು ಪ್ರಾದೇಶಿಕ ಪಕ್ಷದ ಅವಶ್ಯಕತೆ ಬಹಳ ಇದೆ. ಸೊ ಇದಕ್ಕೆ ನಮಗೆ ಇದರಲ್ಲಿ ನಮಗೆ ರೀಜನಲ್ ಪಾರ್ಟಿ ಅಂತ ಇದ್ದಿದ್ದು ಯಾರು? ನಮಗೆ ಕುಮಾರಣ್ಣವರು ಒಂದು ಸುವರ್ಣಾವಕಾಶ ಅವ್ರ ಕೈಲಿತ್ತು. ಅವರು ಅದನ್ನು ಕೈ ಚೆಲ್ಕೊಂಡ್ಬಿಟ್ರು. ಭಾಳ ಮಟ್ಟಕ್ಕೆ ಬೆಳೆಯೋದು ಅದು ಈಗಾಗಲೇ ಎಲ್ಲ ಇತಿಹಾಸದ ಪುಟ ಸೇರ್ಕೊಂಡ್ಬಿಟ್ಟಿದೆ. ಇತಿಹಾಸದಲ್ಲಿ ನಾವು ಅದು ದಾಖಲಾಗೋಯ್ತು. ಯಾವಾಗ ಇವ್ರಿಗೆ ಕೊಡದೇರಿದ್ದಾಗ ಯಡಿಯೂರಪ್ಪನವ್ರಿಗೆ ಸ್ಥಾನಮಾನ ಮತ್ತು ಹಂಚಿಕೆ ಮಾಡ್ಕೊಂಡಿದ್ದಾಗ ಒಂದು ಏನು CM ಪೋಸ್ಟು, ಅದು ಅಲ್ಲಿಂದ JDS ಅವನತಿ ಶುರುವಾಯಿತು. 35-40 ಈ ರೀತಿ ತೊಗೊತಾ ಇದ್ದವರು, 38 ಸೀಟ್ಗಳು. ಅಲ್ಲಿಂದ 18, 20, 19 ಈ ಥರ ಬರೋಕ್ಕೆ ಶುರು ಆಗೋಯ್ತು. ಆ ಫಿಗರ್ಗೆ ಆಲ್ಮೋಸ್ಟ್ 50% ಡ್ರಾಪ್ ಆಗೋಯ್ತು ಅವರು. ಮತ್ತು ಅದನ್ನು ಈಗ ನಂತರ BJP ಪಕ್ಷ ಬಂದ ಮೇಲೆ, ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾದಮೇಲೆ ಅವ್ರೇನು ಮಾಡಿದ್ರು, ಅವರು ಪಕ್ಷದಿಂದ ಹೊರಗಡೆ ಹೋಗಿ ಅವರೊಂದು ಸ್ವಂತ ಪಕ್ಷ ಕಟ್ಟಿ, ಆಗ ಮತ್ತೆ JDS BJPಗೆ ಅಡ್ವಾಂಟೇಜ್ ಕೊಟ್ಟರೆ, BJP ಕಾಂಗ್ರೆಸ್ಸಿಗೆ ಕೊಡ್ತು. ಕುಮಾರಸ್ವಾಮಿ ಅವರು ಯಡಿಯೂರಪ್ಪನವ್ರಿಗೆ ಅಡ್ವಾಂಟೇಜ್ ಕೊಟ್ಟರು, ಯಡಿಯೂರಪ್ಪನವ್ರದ್ದು ಸಿದ್ದರಾಮಯ್ಯನವ್ರಿಗೆ ಅಡ್ವಾಂಟೇಜ್ ಕೊಟ್ಟರು. ಸೊ ಈ ಥರ ಮಾಡಿಕೊಂಡ್ರು. ಮಧ್ಯದಲ್ಲಿ ಮತ್ತೆ ಕುಮಾರಸ್ವಾಮಿ ಅವರಿಗೆ ಮತ್ತೆ ಕಾಂಗ್ರೆಸ್ ಜೊತೆ ಕೈ ಜೋಡಿಸಿ ಇನ್ನೊಂದಷ್ಟು ದಿನಗಳ ಕಾಲ ಮತ್ತೆ ಮುಖ್ಯಮಂತ್ರಿ ಆಗುವಂಥ ಅವಕಾಶ ಬಂತು. ಇವೆಲ್ಲ ಆಯಿತು. ಈಗ ಅದೆಲ್ಲ ನಡೆದೋಗಿರೋಂಥದ್ದು. ಸೊ ಮತ್ತು ಸಿದ್ದರಾಮಯ್ಯ ಅವರು ಮತ್ತೆ ಬಂದಮೇಲೆ ಕಾಂಗ್ರೆಸ್ನ ಇಲ್ಲಿ ಕಿತ್ತಾಕೋಕ್ಕಾಗಲಿಲ್ಲ BJPಗೆ ಮತ್ತು JDSಗೆ. ಮೊನ್ನೆ 23ರಲ್ಲಿ ಎಲೆಕ್ಷನಲ್ಲಿ ಏನಾಯಿತು ಮೇಲಿಂದ ನಾವು ನೋಡಿದ್ದೀವಿ. ಒಳ್ಳೆ ಬಹುಮತ ತೊಗೊಂಡಿದ್ದಾರೆ. ಇದು ಇಲ್ಲಿಗೆ ನಿಲ್ಲೋದಿಲ್ಲ, ಇನ್ನೂ ಒಂದಷ್ಟು ವಿಕೆಟ್ಗಳು ಬೀಳೋದಿದೆ. ಅದು ಇನ್ನೊಂದು ಮಾತುಕತೆ, ಅದನ್ನು ಕಂಟಿನ್ಯೂ ಮಾಡ್ತೀನಿ. ಇನ್ನೊಂದು ವಿಷಯ ಅದು. ಈಗ ನಾನು ಹೇಳಕ್ಕೆ ಹೋಗ್ತಾ ಇರೋದು ಏನು, ಪ್ರಾದೇಶಿಕ ಪಕ್ಷಗಳಿದೆ. ಈಗ ನಾನು ಕೇಳೋದು, ಇದೇ ಕುಮಾರಸ್ವಾಮಿ ಅವರು ಚನ್ನಪಟ್ಟಣದಲ್ಲಿ 23 ಮೇಯಲ್ಲಿ ಎಲೆಕ್ಷನಲ್ಲಿ ನಿಂತ್ಕೊಂಡಾಗ ಇವ್ರ ವಿರುದ್ಧ ನಿಂತಿದ್ದು ಯೋಗೇಶ್ವರ್ ಅವರು.
ಅಲ್ವಾ? ಆಗ ಅವರು ತೊಗೊಂಡಂಥ ಓಟ್ಗಳು ಏನಿತ್ತು, ಅವರು ಎಲ್ಲೋಯ್ತು ಆ ಓಟ್ಗಳು? ಬಿ ಜೆ ಪಿ ಓಟ್ಗಳು ಬಿದ್ದಿದ್ದು, ಬಿ ಜೆ ಪಿ ಓಟ್ಗಳು ಏನು ಬಿತ್ತವ್ರಿಗೆ, ಆ ಬಿ ಜೆ ಪಿ ಓಟೆಲ್ಲ ಎಲ್ಲೋಯ್ತು? ಯಾಕೆ ಇವ್ರಿಗೆ ಇವಾಗ ಈ ಪಕ್ಷಕ್ಕೆ ಬೀಳಲಿಲ್ಲ? ಅಂದರೆ ಮೊನ್ನೆ ಏನು ಡಿ ಕೆ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟರು, ಯೋಗೇಶ್ವರ್ ಅವರು ಇಬ್ಬರೂ, ನಮಗೆ ಇಂಡೈರೆಕ್ಟಾಗಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ಸೇ ನಮಗೆ ಕೆಲಸ ಮಾಡಿಬಿಟ್ಟಿದೆ, ಅಥವಾ ಬಿ ಜೆ ಪಿನೇ ನಮ್ಗೆ ಇಂಡೈರೆಕ್ಟಾಗಿ ಕೆಲಸ ಮಾಡಿದೆ ಅಂತ ತಕ್ಷಣ ಅಶೋಕ್ ಅವ್ರನ್ನ ಸ್ಟೇಟ್ಮೆಂಟ್ ಕೊಟ್ಟರು, ತಂದಿಕೋ ಕೆಲಸ ಮಾಡ್ತಾ ಇದ್ದಾರೆ ಇವರು ಅಂತ. ನನಗೆ ಅದು ಅದರಲ್ಲಿ ನಿಜಾಂಶನೂ ಇದೆ, ಸುಳ್ಳಿನ ಇದು ಇದೆ. ಅಂದರೆ ಏನು ನಿಜಾಂಶ ಏನು ಅಂದರೆ, ಪಕ್ಕಾ ಬಿ ಜೆ ಪಿ ಓಟ್ಗಳು ಒಂದಷ್ಟು ಯೋಗೇಶ್ವರ್ ಅವ್ರಿಗೆ ಈ ಸಲ ಮತ್ತೆ ಹೋಗಿದೆ. ಏನಕ್ಕೆ ಅದು ಅಂತಂದರೆ, ಅವರು ಬಿ ಜೆ ಪಿ ಪಕ್ಷ ಚಿಹ್ನೆದಲ್ಲಿ ನಿಂತ್ಕೊಂಡಾಗ ಜನ ಅವ್ರಿಗೆ ಏನು ಬೆಂಬಲ ಮಾಡಿದ್ರು, ಅವರು ವ್ಯಕ್ತಿಗತವಾಗಿ ಮತ್ತು ಪಕ್ಷದಿಂದ ಎರಡು ಕಡೆಯಿಂದನೂ ಅವರಿಗೆ ಓಟ್ಗಳು ಬಂದಿತ್ತು. 88,000 ಓಟ್ಗಳು ಅವಾಗ ಬಂದಿತ್ತು. ಕುಮಾರಸ್ವಾಮಿ ಅವ್ರಿಗೆ ಜೆ ಡಿ ಎಸ್ಸಿಂದ ಓಟ್ಗಳು ಬಂದಿತ್ತು ಅಲ್ವಾ? ಸೊ ಈಗ ಬಿ ಜೆ ಪಿ ಓಟ್ಗಳಲ್ಲಿ ಇದ್ದಿದ್ದಂಥ ಏನು ಅಂತರ ಏನಿದೆ, ಅದರ ಡಿಫ್ರೆನ್ಸ್ ತೊಗೊಂಡ್ರೆ ಇಲ್ಲಿ ಬೀಳಬೇಕಾಗಿತ್ತು. ಈ ಸಲ ಒಟ್ಟಾಗಿ ಜಂಟಿಯಾಗಿ ನಿಂತ್ಕೊಂಡಾಗ ಇವ್ರಿಗೆ 88,000 ಬಂದಿದೆ ಈ ಸಲ. ನಿಖಿಲ್ ಅವ್ರಿಗೂ ಒಂದು 25-28,000 ಮಾರ್ಜಿನಲ್ಲಿ ಗೆದ್ದಿದ್ದಾರೆ. ಸೊ ಆ ಡಿಫ್ರೆನ್ಸು ಬಿ ಜೆ ಪಿದು ಇಲ್ಲಿ ಆಗಿ ಗೆಲುವು ಸಿಗುತ್ತೆ ಅನ್ನೋ ಲೆಕ್ಕಾಚಾರ ಕುಮಾರಸ್ವಾಮಿ ಅವ್ರದ್ದು. ಮತ್ತು ನಮ್ಮೆಲ್ಲ ರಾಜಕೀಯ ಏನು ವಿಶ್ಲೇಷಕರಿದ್ದೀವಿ, ನಾವೆಲ್ಲ ಏನು ಚರ್ಚೆ ಮಾಡಿರ್ತೀವಿ, ಸಫಾಲಜಿಸ್ಟ್ಗಳಂತ ಏನು ಕರಿತೀವಿ, ನಮಗೆಲ್ಲ ಅದೇ ರೀತಿ ಲೆಕ್ಕಾಚಾರನೇ ಇದ್ದಿತ್ತು. ಬಟ್ ಇದು ಉಲ್ಟಾ ಹೊಡೆದಿದ್ದು ಏನಕ್ಕೆ? ಯಾಕೆ ಉಲ್ಟಾ ಹೊಡಿತಿದ್ದು? ಇದು ಉಲ್ಟಾ ಹೊಡೆದಿದ್ದೇನು ಅಂದರೆ, ಬಿ ಜೆ ಪಿ ಸ್ವಲ್ಪ ಸ್ಲೋ ಹೋಗಿತ್ತು ರೇಸಲ್ಲಿ. ಈಗ ಅವ್ರದ್ದು ನಾವು ಫಿಲಮ್ಗಳಲ್ಲಿ ನೋಡಿದ್ದೀವಿ ಇದೆಲ್ಲ. ಸ್ವಲ್ಪ ಇವ್ರ ಗಾಡಿ ಸ್ಲೋ ಮಾಡಿ ಅವ್ರನ್ನ ಮುಂದಕ್ಕೆ ಮಾಡೋದು, ಅವ್ರ ಗಾಡಿ ಸ್ಲೋ ಮಾಡಿ ಇವ್ರನ್ನ ಮುಂದಕ್ಕೆ ಮಾಡೋದು, ಅವ್ರ ಕುದುರೆನ ಸ್ಲೋ ಮಾಡಿ, ಈ ರೀತಿ ಮಾಡ್ತಾರೆ. ನನಗೆ ಆ್ಯಕ್ಚುಲಿ ಕುಮಾರಸ್ವಾಮಿ ಅವರು ನೋಡಿದ್ರೆ ಒಂಥರ ಬೇಜಾರಾಗತ್ತೆ ಈ ವಿಚಾರದಲ್ಲಿ. ನಿಮಗೆ ಇದು ಒಡನಾಟ ಬೇಕಾ? ಈ ಪ್ರಶ್ನೆ ಮಾಡ್ಕೊಳ್ಳೋಂಥ ಪರಿಸ್ಥಿತಿ ನಿಮಗೆ ಬಂದಿದೆ. ಈಗ ಇದನ್ನು ನೀವು ಆತ್ಮಾವಲೋಕನ ಮಾಡ್ಕೋಬೇಕು, ಇದ್ರ ಬಗ್ಗೆ ಚರ್ಚೆ ಮಾಡ್ಬೇಕು ನೀವು ಕೂತ್ಕೊಂಡು. ನಿಮಗೆ ಇವಾಗ ಏನು ಸೆಂಟ್ರಲಲ್ಲಿ ಮಿನಿಸ್ಟ್ರಿ ಕೊಟ್ಬಿಟ್ಟಿದ್ದಾರೆ, ನೀವು ಅದನ್ನು ಬಿಟ್ಟು ಬರೋಕ್ಕಾಗಲ್ಲ. ಪೂರ್ತಿ ಅಲ್ಕಿ ತಾವು ಥರ ಹೋಗ್ತಾರೆ, ಏನೂ ಇಲ್ದಂಗೆ. ಇವಾಗ ಅಲ್ಲಿ ನೀವು ತಗಲಾಕೊಂಡ್ಬಿಟ್ಟಿದ್ದೀರಾ, ಎಲ್ಲಿ ಸೆಂಟ್ರಲಲ್ಲಿ. ಇಲ್ಲಿ ನೀವು ಬಂದರೆ ಸ್ಟೇಟ್ಗೆ ಇವಾಗ ಯಾವುದೇ ಅಧಿಕಾರ ಇರೋದಿಲ್ಲ, ಏನೂ ಇರೋದಿಲ್ಲ. ನಿಮ್ಮೊಂದು ಒಳ್ಳೆ ಕೆಂಪು ಹೊತ್ತಿ ಕಾರು, ಹಿಂದೆ ಮುಂದೆ ಸೆಕ್ಯೂರಿಟಿ, ನಿಮಗೆ ಎಸ್ಕಾರ್ಟ್ಗಳು ಎಲ್ಲ ಇರುತ್ತೆ. ಅದೇನೂ ಇಲ್ದಿರ ಓಡಾಡಬೇಕು. ಇನ್ನು 4 ವರ್ಷ ಅಟ್ಲೀಸ್ಟು ನಿಮಗೆ ಆ ಪವರು ನಿಮಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು. ಈಗ 4 ವರ್ಷ ನೀವು ಕಂಟಿನ್ಯೂ ಮಾಡ್ಕೊಂಡು ಹೋಗೋಷ್ಟರೊಳಗೆ ಇನ್ನು 3 ವರ್ಷಕ್ಕೆ ಮತ್ತೆ ಚುನಾವಣೆ ಬರುತ್ತೆ ಕರ್ನಾಟಕದಲ್ಲಿ. ಈಗಾಗಲೇ 1 ವರ್ಷ ಆಗೋಯ್ತು, ಇನ್ನು 3 ವರ್ಷಕ್ಕೆ ಚುನಾವಣೆ ಬರುತ್ತೆ. 2028 ಮೇಗೆ ಇಲ್ಲಿ ಬರುತ್ತೆ. 2029ಕ್ಕೆ MP ಎಲೆಕ್ಷನ್ ಬರುತ್ತೆ. ಸೊ ಆಗ ಅಲ್ಲಿವರೆಗೂ ನೀವು ಕಂಟಿನ್ಯೂ ಮಾಡೋಕ್ಕಾಗತ್ತಾ ಇಲ್ವಾ ಅನ್ನೋದನ್ನು ನೀವು ಕೂತು ಚರ್ಚೆ ಮಾಡಿ ನಿಮ್ಮ ಪಕ್ಷನ ಉಳಿಸ್ಕೊಳ್ಳೋದಕ್ಕೆ ನೀವು ಪ್ರಯತ್ನ ಪಡಬೇಕು. ಒಂದು. ಎರಡನೇದು, ನೀವು ನಿಮ್ಮ ಮಗನ್ನ MP ಎಲೆಕ್ಷನ್ಗೆ ನೆಕ್ಸ್ಟ್ ಕಂಟೆಸ್ಟ್ ಮಾಡೋ ರೀತಿ ನೀವು ತಯಾರು ಮಾಡಿಕೊಂಡು ಈ ಸಲ ಒಂದು ಕಾರ್ಯಕರ್ತನಿಗೆ ಕೊಡಬೇಕಾಗಿದ್ದು ಭಾಳ ಸೂಕ್ತವಾಗಿದ್ದಂಥ ನಡೆ ಆಗಿತ್ತು. ಅದನ್ನು ನೀವು ಮಾಡಿಲ್ಲ. ಇದೆಲ್ಲ ಏನಾಯಿತು, ನೀವೆಲ್ಲ ಯು ಆರ್ ಪ್ಲೇಯಿಂಗ್ ಅಡ್ವಾಂಟೇಜ್ ಟು ಬಿ ಜೆ ಪಿ ಆ್ಯಂಡ್ ಕಾಂಗ್ರೆಸ್ಸು. ಕುಮಾರಸ್ವಾಮಿ ಅವರು ಮಾಡ್ತಾ ಇರೋ ಪ್ರತಿಯೊಂದು ನಡೆನೂ ಕಾಂಗ್ರೆಸ್ಗೆ ಮತ್ತು ಬಿ ಜೆ ಪಿಗೆ ಅಡ್ವಾಂಟೇಜ್ ಮಾಡಿಕೊಡ್ತಾ ಇದ್ದಾರೆ. ಪಕ್ಷ ಈಗ ನಮಗೆ ಕರ್ನಾಟಕದಲ್ಲಿ ಏನು ಅಂದರೆ, ನಮಗೆ ನಂದಿನಿ ಹಾಲೆ ಕುಡಿದು ಅಭ್ಯಾಸ, ನಾವು ನಂದಿನಿ ತುಪ್ಪ ತಿಂದೆ ಅಭ್ಯಾಸ. ರಾತ್ರಿ 9:00ವರೆಗೆ ಕಾರ್ಯಕ್ರಮಗಳು ಏನು ಬರುತ್ತೆ, ಬಾಸ್ ಅಂತ ಕಾರ್ಯಕ್ರಮ, ಅದರಲ್ಲಿ ಬಂದು ಹೇಳುವಂಥ ತುಪ್ಪ ನಾವು ತೊಗೊಳ್ಳೋದಿಲ್ಲ. 100% ಪರಿಶುದ್ಧ ತುಪ್ಪ ಇದು ಅಂದ್ರೂ ನಾವು ತೊಗೊಳ್ಳೋದು ನಂದಿನಿ ತುಪ್ಪನ, ನಂದಿನಿ ಬೆಣ್ಣೆ ತಂದು ಕಾಯಿಸ್ಕೊಂಡೆ ತುಪ್ಪ ಮಾಡೋದು, ನಂದಿನಿ ಹಾಲೆ ಕುಡಿಯೋದು. ನಾವು ಯಾರೋ ಆಂಧ್ರದಲ್ಲಿ ಕೂತ್ಕೊಂಡು ಇಲ್ಲಿ ಹಾಲು ಮಾರಾಟ ಮಾಡೋರಿಗೆ ನಾವು ನಮ್ಮ ದುಡ್ಡು ಕೊಡೋಲ್ಲ. ಈ ರೀತಿ ಸ್ವಾಭಿಮಾನ. ನಾವು ಸೋಪ್ ಹಾಕೊಂಡ್ರು ಮೈಸೂರು ಸ್ಯಾಂಡಲ್ ಸೊಪ್ಪೆ ಹಾಕೊಳ್ಳೋದು. ಈ ರೀತಿ ಎಲ್ಲೆಲ್ಲಾಗುತ್ತೋ ನಾವು ಅಲ್ಲೆಲ್ಲ ನಾವು ಕರ್ನಾಟಕಕ್ಕೆ ಸಂಬಂಧಪಟ್ಟಿದ್ದ ಪ್ರಾಡಕ್ಟ್ಸ್ಗಳನ್ನೇ ನಾವು ಬಳಸೋಕ್ಕೆ ಪ್ರಯತ್ನ ಪಡ್ತೀವಿ. ಸೊ ಈ ರೀತಿ ಅಭಿಮಾನ ಇರೋಂಥವ್ರು ನಮಗೆ, ನಾನು ಮೊದಲು ಕನ್ನಡಿಗ ಅಂತ ಹೇಳ್ಕೊಳ್ಳೋಕೆ ಹೆಮ್ಮೆ ಪಡ್ತೀನಿ. ಮೊದಲು ಭಾರತೀಯ ನಾನು ಮೊದಲು ಏನು ನನ್ನ ಮಾತೃಭಾಷೆ ನಾನು ಏನು ಮಾತಾಡ್ತೀನಿ ಅದೇ ನನ್ನ ಐಡೆಂಟಿಟಿ. ಸೊ ನಾನೊಂದು ಕನ್ನಡಿಗನಾಗಿ ಈ ಪ್ರಾದೇಶಿಕ ಪಕ್ಷ ಈ ರೀತಿ ಅವನತಿ ಕಾಣ್ತಾ ಇರೋದು ನನಗೆ ಭಾಳ ಬೇಸರ ತಂದಿದೆ. ಇದಕ್ಕೆ ಸ್ವಲ್ಪ ದೊಡ್ಡದೇ ಅನಿಸ್ಬೋದು ಸ್ಟೇಟ್ಮೆಂಟು. ಬೇಕಾದ್ರೆ ನನ್ನ ನಂಬರ್ ಇಲ್ಲಿ ಪಾಸ್ ಆಗುತ್ತೆ. ನಾನು ಪತ್ರಕರ್ತನ ಜೊತೆಯಲ್ಲಿ ನಾನು ಒಬ್ಬ ಸಂಖ್ಯಾಶಾಸ್ತ್ರಜ್ಞನೂ ಕೂಡ. ನಾನು ನಿಮ್ಮ ಕುಮಾರಸ್ವಾಮಿಯವರ ಮತ್ತು ಡಿ ಕೆ ಶಿವಕುಮಾರ್ ಅವರ ಜಾತಕದ ಬಗ್ಗೆ ಒಂದು ವೀಡಿಯೋನೂ ಮಾಡಿದ್ದೀನಿ. ಇದನ್ನು ನಾನು ಈ ವಿಡಿಯೋ ಅಪ್ಲೋಡ್ ಆದಾಗ ನೀವು ಅದನ್ನು ಕೆಳಗಡೆ ಇರುತ್ತೆ, ನೋಡ್ಬೋದು ಆ ವಿಡಿಯೋಲ್ಲಿ. ಅದರಲ್ಲಿ ಹೇಳಿದ್ದಲ್ಲ, ಬಹುಶಃ ಅದೇನೋ ಕಾಕತಾಳೀಯನೇನೋ ನಾನು ಅನೇಕ ವಿಚಾರಗಳು ಡಿ ಕೆ ಅವ್ರಿಗೆ ಹೇಳಿರೋದು. ದೇವಸ್ಥಾನಗಳಿಗೆ ಹೋಗೋದು, ಶಕ್ತಿಪೀಠಗಳಿಗೆ ಹೋಗೋದು ಒಳ್ಳೆಯದಾಗತ್ತೆ, ಮತ್ತು ದೇವಸ್ಥಾನಗಳಿಗೆ ಹೋಗೋದು ಒಳ್ಳೆಯದಾಗತ್ತೆ ಅಂದಂಗೆ ಅವರೆಲ್ಲ ದೇವಸ್ಥಾನಗಳು ಕವರ್ ಮಾಡ್ಕೊಂಬಂದ್ಬಿಟ್ರು. ಇದಕ್ಕೂ ಹೋಗಿದ್ರೆ, ಅದಕ್ಕೆ ಕಟೀಲು ದುರ್ಗಾ ಪರಮೇಶ್ವರಿ ಇರ್ಬೋದು, ಕೊಲ್ಲೂರು ಮೂಕಾಂಬಿಕೆ ಇರ್ಬೋದು, ಈ ಥರ ಹಲವಾರು ದೇವಸ್ಥಾನಗಳಿಗೆ ಹೋಗಿ ಬಂದರು ಯಾರು. ಸೊ ಹೀಗೆ ಹಲವಾರು ರೀತಿಯಲ್ಲಿ ಹಲವಾರು ದೇವಸ್ಥಾನಗಳಿಗೆ ಅವರು ಓಡಾಡ್ಕೊಂಬಂದರು ಯಾರು, ಡಿ ಕೆ ಶಿವಕುಮಾರ್ ಅವರು. ಮತ್ತೆ ಏನಾಯಿತು ಅಂತಂದರೆ, ಸೊ ಅವ್ರಿಗೆ ಜಾತಕ ಬಂದು ಭಾಳ ಸ್ಟ್ರಾಂಗ್ ಆಗಿದೆ. ಯಾರಿಗೆ? ಡಿ ಕೆ ಅವ್ರಿಗೆ ಈ ಸಲ ಭಾಳ ಸ್ಟ್ರಾಂಗ್ ಆಗಿದೆ ಅವರ ಜಾತಕ. ಅವರು ಎಲ್ಲೆಲ್ಲ ನೋಡ್ಕೊಂಬಂದಿದ್ದಾರೆ. ನಾನು ಏನು ಹೇಳಕ್ಕೆ ಹೋಗ್ತಾಯಿದ್ದೀನಿ ಅಂತಂದರೆ, ನಿಮಗೇನಾದರೂ ಸಲಹೆಗಳು ಬೇಕು ಈ ಥರ ರಾಜಕೀಯದ ಅಂದರೆ ನಿಮ್ಮ ಹತ್ರ ಸಲಹೆಗಾರರು ಸುಮಾರು ಜನ ಇದ್ದಾರೆ. ಬಟ್ ಈಗ ನಿಮಗೆ ಒಂದು ರಾಜಕೀಯ ಒಂದು ಜ್ಞಾನ ಜೊತೆಯಲ್ಲಿ ನಿಮಗೆ ಒಂದು ನಿಮ್ಮ ಹಾರೋಸ್ಕೋಪ್ ಆಗಲಿ, ನಿಮ್ಮ ಜಾತಕ ವಿಚಾರದಲ್ಲಾಗಲಿ ಈ ಥರದ್ದು ಒಬ್ಬರು ವ್ಯಕ್ತಿ ಬೇಕಾಗ್ತಾರೆ. ಅದಕ್ಕೆ ನಾನು ಕುಮಾರಸ್ವಾಮಿ ಅವ್ರಿಗೆ ಈ ಮೂಲಕ ಕೇಳ್ಕೊಳ್ಳೋದೇನು ಅಂತಂದರೆ, ನನ್ನ ನಂಬರಲ್ಲಿರುತ್ತೆ, ನಿಮ್ಮ ಕಡೆಯವ್ರು ಯಾರಾದರೂ ಇದನ್ನು ನೋಡಿದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು. ನನಗೆ ಇನ್ನೂ ಒಂದು 3-4 ಜನ ಪೊಲಿಟಿಷಿಯನ್ಸ್ದು ಕಾಲ್ಗಳು ಬಂದಿತ್ತು. ಯಾರ್ಯಾರು ಅಂತ ನಾನು ಹೇಳೋಕ್ಕಾಗಲ್ಲ. ಅವರು ನನ್ನ
ವೀಡಿಯೋಗಳು ನೋಡಿದಾಗ ಡಿ ಕೆ ಅವ್ರದ್ದು ವೀಡಿಯೋಗಳು ನೋಡಿದಾಗ ನಾನು ಒಂದು 3-4 ಜನ ಫೋನ್ ಮಾಡಿದರು. ಅವ್ರ ಕಡೆಯವರು ಅಂತ ಹೇಳ್ಕೊಂಡು ಫೋನ್ ಮಾಡಿದರು. ಅವ್ರ ವ್ಯಕ್ತಿಗಳು ನೇರವಾಗಿ ಮಾತಾಡಿಲ್ಲ. ಅವ್ರ ಕಡೆಯವರು ನಾವು, ಇವ್ರ ಕಡೆಯವ್ರು ನಾವು ಅಂತ ಫೋನ್ ಮಾಡಿದರು. ಮತ್ತು ನೀವು ಹೆಂಗೆ ಯಾವ ಆಧಾರದ ಮೇಲೆ ಈ ಥರ ಎಲ್ಲ ಇದು ಮಾಡ್ತೀರಾ ಏನು ಅಂತ ನನ್ನ ಬಗ್ಗೆ ಒಂದಷ್ಟು ವಿಚಾರಗಳು ಕೇಳ್ಕೊಂಡ್ರು. ಮತ್ತು ಒಂದು 4 ಜನದಲ್ಲಿ ಒಬ್ಬರು ಮಾತ್ರ ಬಂದು ಅವ್ರ ಮಾತ್ರ ಸರ್ವಿಸ್ ತೊಗೊಂಡ್ರು. ಸೊ ಇದ್ರ ಜೊತೆ ನಾನೀಗ ಅವ್ರಿಗೆ ಸಣ್ಣ ಪುಟ್ಟ ಪೊಲಿಟಿಕಲ್ ಅಸಿಸ್ಟೆನ್ಸ್ಗಳು ಕೊಡ್ತಾ ಇದ್ದೀನಿ. ಸೊ ಇದು ಏನಕ್ಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಓಕೆ, ನಾನು ಐ ಕ್ಯಾನಾಟ್ ಕಂಪೀಟ್ ವಿತ್ ಘಟಾನುಘಟಿಗಳು ಬಿ ಜೆ ಪಿಯಲ್ಲಿರೋಂಥವ್ರು. ಒಂದು ಪ್ಲ್ಯಾಂಡ್ ರೀತಿಯಲ್ಲಿ ರಾಜಕೀಯದ ಏನು ಇದಿದೆ, ಒಂದು ಚದುರಂಗದ ಆಟ ಅಂತಾರೆ, ಅದರಲ್ಲಿ ಪ್ರತಿಯೊಂದು ಪ್ರಾದೇಶಿಕ ಪಕ್ಷಗಳ ಕತೆಗಳನ್ನ ಮುಗಿಸ್ಕೊತಾ ಬರ್ತದೆ ಬಿ ಜೆ ಪಿ. ಈಗ ತಮಿಳ್ನಾಡಿನಲ್ಲಿ DMK ADMK ಇದೆ. ಅಲ್ಲಿ ಇವರಿಲ್ಲ ಅಂದರೆ ಅವ್ರು ಇರ್ತಾರೆ, ಅವ್ರಿಲ್ಲ ಅಂದರೆ ಇವ್ರು ಇರ್ತಾರೆ. ಬಿ ಜೆ ಪಿಯಲ್ಲಿ ಏನು ಆಟ ಆಡೋಕ್ಕಾಗಲಿಲ್ಲ. ಹೌದು, ಒಂದು ಸ್ವಲ್ಪ ಡೆಂಟ್ ಮಾಡ್ತು, ಒಂದಷ್ಟು ಇದು ಮಾಡ್ತು. ಈಗ ಅಲ್ಲಿ ತೆಲಂಗಾಣಕ್ಕೆ ಹೋದರೆ ಅಲ್ಲಿ KCR ಇದ್ದರು, ಈಗ ಕಾಂಗ್ರೆಸ್ ಬಂದು ಕೂತ್ಕೊಂಡಿದೆ. ಮತ್ತು KCR ನೆಕ್ಸ್ಟ್ ಎಲೆಕ್ಷನ್ ಆಗೋಷ್ಟೊತ್ತಿಗೆ ಇವಾಗ ಅವ್ರ ಮಗನ ಸ್ಕ್ಯಾಮ್ಗಳಾಗಿದೆ. ಅದೇನೋ ಅವ್ರ ಮಗಳದು ವಿಚಾರಗಳು ಸ್ಕ್ಯಾಮ್ಗಳು, ಮತ್ತು ಅವ್ರಿಗೂ ವಯಸ್ಸಾಗಿದೆ KCRಗೆ. ಅಲ್ಲಿ ಬರೋಷ್ಟೊತ್ತಿಗೆ ನೆಕ್ಸ್ಟ್ ಬರೀ ಕಾಂಗ್ರೆಸ್ BJP ಫೈಟ್ ಇರುತ್ತೆ. ಈಗ ಆಂಧ್ರದಲ್ಲಿ ಭಾಳ ಸ್ಟ್ರಾಂಗ್ ಆಗಿದೆ. ಇವರು ಬೇರೆ ಜಗನ್ ಬೇರೆ ಒಂದು ಪಕ್ಷ ಕಟ್ಕೊಂಡು ಇದು ಸ್ಟ್ರಾಂಗ್ ಆಗಿದ್ದಾರೆ. ಅವ್ರಿಗೆ ಹಿಂದುತ್ವದ ಹೊಣೆನ BJP ಅವ್ರಿಗೆ ಕೊಟ್ಟಿದೆ. ನೀವು ಎರಡು ಕಡೆನೂ ಇದು ಮಾಡ್ಕೊಳ್ಳಿ, ಒಂದು ಸೆಕ್ಯುಲರ್ ಪಾರ್ಟಿ ಥರ ಇರಿ ನೀವು ಅಂತ TDPಗೆ ಬಿಟ್ಟಿದ್ದಾರೆ. ಸೊ ಅಲ್ಲಿ ಜನಸೇನಾ ಪಾರ್ಟಿ ಇಸ್ ಒನ್ ಆಫ್ ದ ಪ್ರಾಕ್ಸೀಸ್ ಆಫ್ BJP. ಸೊ ಅಲ್ಲೂ BJP ಇದು ಫುಟ್ಹೋಲ್ಡ್ ಇದು ಮಾಡ್ಕೊಂಡಿದೆ. ಅಲ್ಲಿ ಇನ್ನೂ ಇಬ್ಬಿಬ್ಬರನ್ನ ಪ್ರಾದೇಶಿಕ ಪಕ್ಷಗಳನ್ನ ಕಿತ್ತಾಕೋದು ಭಾಳ ಕಷ್ಟ BJPಗೆ. ಅಲ್ಲಿ ಅವ್ರ ಜೊತೆನೇ ಸಾಗಬೇಕು. ಇನ್ನು ಕೇರಳದಲ್ಲಂತೂ ವಿಷಯ ಹೇಳೋದೇ ಬೇಡ. ಅಲ್ಲಿ ಕಾಂಗ್ರೆಸ್ಸು ಬಿಟ್ಟರೆ CPI, ಅಲ್ಲಿ BJPದೇನು ಅಷ್ಟಂಗೆ ನಡೆಯೋದಿಲ್ಲ. ಆದರೂ ಒಂದು MP ಸೀಟ್ ಗೆದ್ಕೊಳ್ಳೋದು, ಸಣ್ಣದಾಗ ಒಂದೆರಡು MLA ಸೀಟ್ಗಳು ಗೆದ್ಕೊಳ್ಳೋದು, ಈ ರೀತಿ ಒಂದು ಸಣ್ಣ ಪುಟ್ಟ ಮಾಡ್ಕೊಂಡು ಬರ್ತಾ ಇದ್ದಾರೆ ಹಿಂದುತ್ವದ ಆಧಾರದ ಮೇಲೆ. ಬಟ್ ಇಲ್ಲಿ ಏನಾಗ್ತದೆ ಅಂತಂದರೆ, ಮಹಾರಾಷ್ಟ್ರ ವಿಚಾರಕ್ಕೆ ಬಂದರೆ, ಇವಾಗ ನಾನು ಮಹಾರಾಷ್ಟ್ರದ ಸ್ಟಾರ್ಟಿಂಗಲ್ಲಿ ಹೇಳಿದೆ ಎಲೆಕ್ಷನ್ ರಿಸಲ್ಟ್ ಬಂತು ಅಂತ. ನೋಡಿ, ನನ್ನ ಸ್ನೇಹಿತರೊಬ್ಬರು, ಮಾಧ್ಯಮ ಮಿತ್ರರೊಬ್ಬರು, ಅಂದರೆ BJP ಮಾಧ್ಯಮದಲ್ಲಿರೋವಂಥವ್ರು ಮೊನ್ನೆ ನನ್ನ ಜೊತೆ ವಾದ ಮಾಡೋರು. ಇಲ್ಲ, ಏಕನಾಥ್ ಶಿಂದೆಗೆ ಕನ್ಫರ್ಮು ಸಿಗುತ್ತೆ ಅಂತ. ಏಕನಾಥ್ ಶಿಂದೆ ಅವ್ರಿಗೆ ಸಿಗೋದು ಡೌಟ್ ಇದೆ. ಇವತ್ತು ಪ್ರೆಸ್ ಕಾನ್ಫರೆನ್ಸ್ ನಡೆಯುತ್ತೆ. ಪ್ರೆಸ್ ಕಾನ್ಫರೆನ್ಸ್ನಲ್ಲಿ ಅವ್ರು ಏನು ಅಂತ ವಿಚಾರನ ಹೇಳ್ತಾರೆ. ಸೊ ಅಲ್ಲಿ ನಡೆದಾಗ 90% ಅವ್ರಿಗೆ ಸೆಂಟ್ರಲ್ಲಿ ಕರ್ಕೊಳ್ಳೋಂಥ ಚಾನ್ಸಸ್ ಇದೆ, ಅಥವಾ ಬೇರೆ ಏನಾದರೂ ಒಂದು ರೋಲ್ ಕೊಡುವಂಥದ್ದಿದೆ, ಅಥವಾ ಪ್ರಮುಖ ಖಾತೆಗಳನ್ನ ಅವ್ರಿಗೆ ಕೊಟ್ಟು BJP ಇದಿಟ್ಕೊಳ್ಳೋದಿದೆ, ಏನು ಮೇನ್ ಚೀಫ್ ಮಿನಿಸ್ಟರ್ದು. ಯಾಕೆಂದರೆ ಬಂದಿರೋದ್ರಲ್ಲಿ ಇವಾಗ ಆಲ್ಮೋಸ್ಟ್ 133 ಸೀಟು BJP ತೊಗೊಂಡಿದೆ, 133, 132. ಇನ್ನೇನೊಂದು 14 ಜನ ಶಾರ್ಟೇಜ್ ಇದ್ದಾರೆ ಅಷ್ಟೇ. ಅದನ್ನು ಹಾಕೊಂಡ್ಬಿಟ್ರೆ ಅವ್ರದ್ದೇ ಒಂದು ಸರ್ಕಾರ ಹೋಗುತ್ತೆ. ಅದನ್ನು ಮಾಡೋಕ್ಕಲ್ಲಿ ಇಂಡಿಪೆಂಡೆನ್ಸ್ ಇದ್ದಾರೆ, ಬೇರೆ ಸಣ್ಣ ಪುಟ್ಟ ಪಕ್ಷಗಳು ಇದೆ, ಮತ್ತು ಬೇಡ ಅಂದರೆ ಇವರು ಬರ್ತಾರೆ. ಬಟ್ ಅವರು ಮಹಾಯುತಿ ಏನಿದೆ ಅದನ್ನು ಹೊಡೆದಾಗ ಬ್ರೇಕ್ ಆಗೋದ್ರೆ ಅದು ಜನಗಳು ಮಾಡಿದಂಥ ಮೋಸ ಆಗುತ್ತೆ. ಹಾಗಾಗಿ ಆ ಮಟ್ಟಕ್ಕೆ ಅವ್ರು ಹೋಗೋದಿಲ್ಲ. ಬಟ್ ಅವ್ರು ಹೇಳ್ತಾರೆ, ನೋಡಪ್ಪ, ನೀವು 2 ವರ್ಷ ನೀವು ಮುಖ್ಯಮಂತ್ರಿ ಆಗಿದ್ದಾರೆ, ನಮಗೆ ಬಿಟ್ಕೊಡಿ ಸರಿ ಅಂತ. ಸೊ ಆಧಾರದ ಮೇಲೆ ಅವರು ಒಪ್ಕೊಂಡು ಅದನ್ನು ಮುಂದೋಗೋಂಥ ಪರಿಸ್ಥಿತಿ ಇದೆ. ನಮ್ಮ ಮಾಧ್ಯಮ ಮಿತ್ರರು ಯಾವುದೇ ಕಾರಣಕ್ಕಿಲ್ಲ ಅಲ್ಲಿ ಇವ್ರಿಗೆ ಕಂಟಿನ್ಯೂ ಮಾಡ್ತಾರೆ ಇದ್ರು. ನಾನು ಹೇಳಿದೆ, ಇಲ್ಲಪ್ಪ, BJP ನಡ್ಕೊಂಬರ್ತಾರೋ ಮೂಸು ಸ್ಟ್ರಾಟಜೀಸ್ನ ನಾನು ಭಾಳ ಕೀನಾಗಿ ಅಬ್ಸರ್ವ್ ಮಾಡ್ತಾ ಇದ್ದೀನಿ. BJP ಇಡ್ತಾರೆ ಒಂದೊಂದು ಹೆಜ್ಜೆನೂ ಸೆಂಟ್ರಲ್ BJP ಲೀಡರ್ಸ್, ಅಥವಾ ಏನು ಗುಜರಾತ್ ಕಂಟ್ರೋಲ್ಡ್ BJP ಅಂತೀವಿ. ಸೊ ಅವ್ರ ಮೂವ್ಮೆಂಟು ಯಾವ ರೀತಿ ಇರುತ್ತೆ, ನೆಕ್ಸ್ಟ್ ಏನೇನು ಮಾಡ್ತಾರೆ ಅನ್ನೋದನ್ನು ನಾನು ಭಾಳ ಸೂಕ್ಷ್ಮವಾಗಿ ಗಮನಿಸ್ತಾ ಬಂದಿರೋದ್ರಿಂದ ಇಲ್ಲಿ ಕುಮಾರಸ್ವಾಮಿ ಅವರು ಏನಾಗ್ತದೆ, ಏನು ಮಾಡ್ತಾ ಇದ್ದಾರೆ ಅದನ್ನು ನಾನು ನೋಡ್ತಾ ಇದ್ದೀನಿ ಕಣ್ಣಾರೆ. ಸೊ ಇದ್ರ ಬಗ್ಗೆ ನಾನೊಂದು ವೀಡಿಯೋ ಮಾಡಬೇಕು ಅಂತಲೂ ಇದ್ದೀನಿ. ಸೊ ಹೆಂಗೆ BJP ತೊಗೊಂಡೋಗ್ತದೆ ಪ್ರಾದೇಶಿಕ ಪಕ್ಷಗಳನ್ನ, ಹೆಂಗೆ ಮುಗಿಸ್ಬಿಡ್ತಾ ಇದೆ, ಅದರ ಕತೆಗಳನ್ನೇ ಮುಗಿಸ್ತಾ ಇದೆ. ಅಲ್ಲಿ ಶರದ್ ಪವಾರ್ ಅವ್ರ ಕತೆ ಮುಗಿದೇ ಹೋಯಿತು. ಅವ್ರು ಮತ್ತೆ ಎದ್ದೇಳೋಕ್ಕಾಗಲ್ಲ, ಬರೋಕ್ಕಾಗಲ್ಲ. ಅವರ 18-19 ಸೀಟ್ಸ್ಗಳು ಏನೋ 12-15 ಆ ಥರ ಬಂದಿದ್ದಾರೆ ಅವರು. ಮತ್ತು ಇನ್ನು ಉದ್ಧವ್ ಠಾಕ್ರೆದಂತೂ ಆಲ್ಮೋಸ್ಟ್ ಅವ್ರದ್ದು ಆ ಶಿವಸೇನೆನೂ ಮುಗಿದೇ ಹೋಯಿತು. ಸೊ ಇವಾಗ ಅದರಿಂದ ಬೇರ್ಪಟ್ಟಿರುವಂಥ ಮೇನ್ ಶಿವಸೇನೆ ಏಕನಾಥ್ ಶಿಂದೆ ಅವ್ರದ್ದು, ಮತ್ತು ಮೇನ್ NCP ಅಜಿತ್ ಪವಾರ್ ಅವ್ರದ್ದು. ಮೇನ್ ಅಂತ ಹೇಳೋಕ್ಕಾಗಲ್ಲ, ಆ್ಯಕ್ಚುಲಿ ಇವ್ರಿಗೆ ಬಂದ್ಬಿಡ್ತು ಚಿಹ್ನೆ ಮತ್ತು ಹೆಸರು ಎಲ್ಲ ಇವರಿಗೆ ಉಳ್ಕೊಂತು. ಅವರು ಸಂಸ್ಥಾಪಕರು ಉಳ್ಕೊಳ್ಳಿಲ್ಲ. ಉದ್ಧವ್ ಠಾಕ್ರೆಗಾಗಲಿ, ಶರದ್ ಪವಾರ್ ಅವ್ರಿಗಾಗಲಿ, ಅಜಿತ್ ಪವಾರ್ಗೆ ಮತ್ತು ಏಕನಾಥ್ ಶಿಂದೆ ಅವ್ರಿಗೆ ಬಂದ್ಬಿಡ್ತಾರೆ. ಅದೆಲ್ಲ ಗೊತ್ತಿರೋದು ನಿಮಗೆ. ಸೊ ಈಗ ಅವರು ನೆಕ್ಸ್ಟ್ ಟಾರ್ಗೆಟ್ ಅಲ್ಲಿ ಅವ್ರ ಪಾರ್ಟಿನ ನಿಧಾನಕ್ಕೆ, ಅಲ್ಲಿ 2 ಪಾರ್ಟಿನೂ, ರೀಜನಲ್ ಪಾರ್ಟಿನೂ BJP ತನ್ನ ಕಂಟ್ರೋಲಿಗೆ ತೆಕ್ಕೆಗೆ ತೊಗೊಂಡು ಈ ಸಲ ಸರ್ಕಾರನ ರಚಿಸಿ ಅವ್ರ ಮುಖ್ಯಮಂತ್ರಿಗಳನ್ನೇ ಅಲ್ಲಿಟ್ಟು, ನೆಕ್ಸ್ಟು ಅಲ್ಲಿ ಅದನ್ನು ಇನ್ನೊಂದು 5 ವರ್ಷ ಕಂಪ್ಲೀಟ್ ಆಗೋಷ್ಟೊತ್ತಿಗೆ ಅಲ್ಲಿರುವಂಥ ಏನು ಶಿವಸೇನೆಯಲ್ಲಿ ಮತ್ತು ಇದರಲ್ಲಿ NCPನಲ್ಲಿರುವಂಥವ್ರು ಅಜಿತ್ ಪವಾರ್ ಕೆಳಗೆ ಮತ್ತು ಏಕನಾಥ್ ಶಿಂದೆ ಕೆಳಗೆ ಇರುವಂಥ ಶಾಸಕರು ಮತ್ತು ನಾಯಕರುಗಳನ್ನ ನಿಧಾನಕ್ಕೆ ತನ್ನ ತೆಕ್ಕೆಗೆ ತೊಗೊಳ್ತಾ ಹೋಗುತ್ತೆ 5 ವರ್ಷಕ್ಕೆ. ಇವತ್ತು ಹೇಳಿದ್ದೀನಿ, ಇದನ್ನು ನೋಡಿ ಗಮನದಲ್ಲಿ ಇಟ್ಕೊಳ್ಳಿ. ಇವತ್ತು 27ನೇ ತಾರೀಕು ನವಂಬರ್ 2024. ಸೊ ಇಲ್ಲಿಂದ ಇನ್ನು 5 ವರ್ಷಕ್ಕೆ 29ರಲ್ಲಿ ಎಲೆಕ್ಷನ್ ನಡೆಯುತ್ತೆ. ಈಗ ಒನ್ ನೇಷನ್ ಒನ್ ಎಲೆಕ್ಷನ್ ಅಂತ ಬಂತು ಅಂತಂದರೆ ಇದೆಲ್ಲ ಬದಲಾಗತ್ತೆ. ಸೊ ಅದನ್ನು ಜಾರಿಗೆ ತರೋದು ಹೆಂಗೆ ಏನು ಅದೆಲ್ಲ ಕಮಿಟಿ ರಿಪೋರ್ಟ್ ಆಗಿದೆ, ಅದೆಲ್ಲ ಆದರೆ ಇವೆಲ್ಲ ನಡೆಯುತ್ತೆ. ಬಟ್ ಆದರೂ ಇಷ್ಟು ಇದ್ರಾಗ ನಡೆಯಲ್ಲ. ಈ ಸಮಯ ಕೊಟ್ಟಷ್ಟು BJPಗೆ ಇನ್ನೂ ಅಡ್ವಾಂಟೇಜ್ ಆಗ್ತಾ ಹೋಗುತ್ತೆ. 5 ವರ್ಷ ಸಮಯ ನಿಧಾನಕ್ಕೆ ಒಬ್ಬೊಬ್ಬರನ್ನೇ ಅವ್ರ ಕಡೆಗೆ ವಾಲಿಸ್ಕೊಳ್ಳುತ್ತೆ ಲೀಡರ್ಗಳನ್ನ. ಸೊ ಅಲ್ಲೂ ಇದೇ ಮಾಡೋದು. ಅದಕ್ಕೆ ಈ ಸಲ ಕೊಡೋದಿಲ್ಲ ಅಂತ ನನ್ನ ವಾದ. ಏನಾಗುತ್ತೆ ಅಂತ ಒಂದು ಸ್ವಲ್ಪ ಹೊತ್ತಲ್ಲಿ ಗೊತ್ತಾಗುತ್ತೆ, ನೋಡಬೇಕು. ಏಕನಾಥ್ ಶಿಂದೆ ಅವ್ರದ್ದು ಪ್ರೆಸ್ ಕಾನ್ಫರೆನ್ಸ್ ಇದೆ ಅವ್ರದ್ದು. ಸೊ ಅದರಲ್ಲಿ 90% ಅವ್ರು ಬಿಟ್ಕೊಡೋ ಚಾನ್ಸಸ್ ತುಂಬ ಇದೆ. ನಂತರ ಈಗ ಇದೇ ರೀತಿಯಲ್ಲಿ ಕರ್ನಾಟಕದಲ್ಲಿ ಮಾಡ್ತಾ ಇದ್ದಾರೆ ಪ್ರಾದೇಶಿಕ ಪಕ್ಷಗಳು. ಅಲ್ಲಿ ನೋಡಿ, ಮಹಾರಾಷ್ಟ್ರದಲ್ಲಿ ಭಾಳ ವಿಚಿತ್ರವಾಗಿತ್ತು. ಜನ ಅಲ್ಲಿ ಏನು ಮಾಡಿದ್ರು, ಮೊನ್ನೆ 6 ತಿಂಗಳ ಅವಧಿನಲ್ಲೇ ಅವರು ಒಂದು ಲೋಕಸಭೆ ಎಲೆಕ್ಷನ್ನು ಮತ್ತು ರಾಜ್ಯಸಭೆ ಎಲೆಕ್ಷನ್ 2 ಫೇಸ್ ಮಾಡಿದ್ರು ಅವರು.
ಮೇ 2024 ಲೋಕಸಭೆ ಎಲೆಕ್ಷನ್ ಆಯಿತು. ಈಗ ನವಂಬರಲ್ಲಿ ರಾಜ್ಯಸಭೆ ಎಲೆಕ್ಷನ್ ಆಯಿತು. ಅಂದರೆ ಇದು ಅಸೆಂಬ್ಲಿ ಎಲೆಕ್ಷನ್ ಸ್ಟೇಟ್ದು. ಸೊ ಅಲ್ಲಿ ಅವಾಗ ಏನು ಮಾಡಿದ್ರು, ಎಲ್ಲ ಇಂಡಿ ಅಲೈನ್ಸಿಗೆ ಕೊಟ್ಟರು ಅವರು. ಏನೋ ಯು ಪಿ ಎ ಅಥವಾ ಏನೋ ಕಾಂಗ್ರೆಸ್ ಮಿತ್ರ ಪಕ್ಷಗಳಿಗೆ ಅವರು ಓಟ್ ಹಾಕಿದ್ರು, MP ಸೀಟ್ಗಳು ಜಾಸ್ತಿ ಅವ್ರಿಗೆ ಕೊಟ್ಟರು. ಇಲ್ಲಿ ಈ ಸಲ BJP ಕೊಟ್ಟಿದೆ. ಇದನ್ನು 2-3 ರೀತಿ ವಿಶ್ಲೇಷಣೆ ಮಾಡ್ತಾ ಇದ್ದಾರೆ ಜನರು. ನಾನು 2 ಆ್ಯಂಗಲ್ ಜಾಸ್ತಿ ಓಡಾಡ್ತಾ ಇರೋದು. ನಾನು 3ನೇದು ಇನ್ನೊಂದು ಆ್ಯಂಗಲ್ ನಾನು ನೋಡ್ಕೊಂಡಿದ್ದೀನಿ ಇದರೊಳಗೆ. ಏನು ಅಂತಂದರೆ, ಮೊದಲನೇದೇನು ಅಂತಂದರೆ, ಹೇಗೆ ಸೇಫ್ ಏನೋ ಒಂದು ಸ್ಲೋಗನ್ ಏನು ಮೋದಿಯವ್ರು ಕೊಟ್ಟರು ಹಿಂದುತ್ವದ ಪ್ಲ್ಯಾಂಕ್ ಮೇಲೆ. ಸೊ ಆಧಾರದ ಮೇಲೆ ಜನ ಎಲ್ಲ ಒಗ್ಗಟ್ಟಾಗಿ ಕೊಟ್ಟಿದ್ದಾರೆ ಅಂತ ಒಂದು. ಎರಡನೇದೇನು ಅಂತಂದರೆ, ಸ್ಟೇಟಲ್ಲಿ ನಮಗೆ ಒಂದು ಪ್ರಾದೇಶಿಕ ಪಕ್ಷಗಳು ಬಲವಾಗಿರಬೇಕು ಅನ್ನೋ ರೀತಿಯಲ್ಲಿ ಈಗ ಇಲ್ಲಿ ಜನ ಹೆಂಗೆ ಥಿಂಕ್ ಮಾಡ್ತೀವಿ, ನನ್ನಂತರ ಎಸ್ಪೆಷಲಿ ಒಂದು ಪ್ರಾದೇಶಿಕ ಪಕ್ಷ ಕರ್ನಾಟಕಕ್ಕೆ ಬೇಕು ಅಂತ, ಅದೇ ರೀತಿ ಅವ್ರು ಥಿಂಕ್ ಮಾಡಿ ನಾವು ಪ್ರಾದೇಶಿಕ ಪಕ್ಷನೇ ಇರಲಿ ಇಲ್ಲಿ ಅಂದ್ಬಿಟ್ಟು ಶಿವಸೇನೆಗೆ ಮತ್ತು ಶರದ್ ಪವಾರ್ ಇವರು ಅಜಿತ್ ಪವಾರ್ ಬಣಕ್ಕೆ NCPಗೆ ಓಟ್ ಕೊಟ್ಟು BJPನ ಗೆಲ್ಸಿದ್ರು ಅಂತ ಒಂದು. 3ನೇ ಆ್ಯಂಗಲ್ ಏನು ಅಂತಂದರೆ, ನನಗನ್ಸಿದ್ದು ಅವರು ಇಂಡಿಯಾ ಅಲೈನ್ಸಿಗೆ ಕೊಟ್ಟು ನೋಡಿದ್ರು ಜನ. ಆಗ ಅವ್ರ ಗೌರ್ಮೆಂಟ್ ಆಗತ್ತೇನೋ, BJP ಗೌರ್ಮೆಂಟ್ ಬೇಡ ಅನ್ನೋ ರೀತಿಯಲ್ಲಿ ಓಟ್ ಹಾಕಿದ್ರಾಗ. ಆದರೆ ಅವ್ರಿಗೆ ಗೌರ್ಮೆಂಟ್ ಯಾವಾಗ ಆಗಲಿಲ್ಲ, ಮತ್ತೆ BJPನೇ ನರೇಂದ್ರ ಮೋದಿಯವರೇ ಮತ್ತೆ ಪ್ರಧಾನಮಂತ್ರಿಯಾಗಿ ಕೂತ್ಕೊಂಡ್ರು, ಆಗ ಇನ್ನೇನು ಮಾಡೋಕ್ಕೆ ಇದೆಯಲ್ಲ, ನಾವು ಸೆಂಟ್ರಲ್ ಗೌರ್ಮೆಂಟ್ ಜೊತೆ ನಾವು ಸಾಕ್ತಾ ಹೋಗೋಣ, ಸೆಂಟ್ರಲಲ್ಲೂ ಸ್ಟೇಟಲ್ಲೂ ಎರಡು ಒಂದೇ ಇರಲಿ, ನಾವು ಹಿಂಗೆ ಕಂಟಿನ್ಯೂ ಮಾಡೋಣ ಅಂತ ಅಂದ್ಕೊಂಡು BJPಗೆ ಈ ಸಲ ಮತ್ತೆ ಕೊಟ್ಟಿದ್ದಾರೆ ಅನ್ನೋದು ನನ್ನ ಒಂದು ಕ್ಯಾಲ್ಕುಲೇಷನ್. ಇಟ್ ಇಸ್ ಒನ್ ಆಫ್ ದ ಕ್ಯಾಲ್ಕುಲೇಷನ್ಸ್. ಇವಾಗ ಎಲ್ಲ ಮೂರೂ ಸಮ್ಮಿಶ್ರ ಆಗಿ ಒಂದು ಇದು ನಡೆದಿರುತ್ತೆ. ಬರೀ ಇಂಥ ಕಾರಣದಿಂದನೇ ಆಗಿದೆ ಅಂತ ಹೇಳೋಕ್ಕಾಗಲ್ಲ, ಕಾರಣಗಳು ಹಲವಾರು ಇರುತ್ತೆ. ಬಟ್ ಎಂಡ್ ರಿಸಲ್ಟ್ ಒಂದೇ. ಸೊ ನಾವು ಇವಾಗ ಎಲ್ಲ ರಿಸಲ್ಟ್ ಬಂದಾಗ ನಾವು ವಿಶ್ಲೇಷಣೆಗಳು ಮಾಡ್ಬೋದು ಯಾವ ರೀತಿ ಬೇಕಾದರೂ. ಬಟ್ ಒಟ್ಟಲ್ಲಿ ಜನ ಅಲ್ಲಿ ಭಾಳ ತದ್ವಿರುದ್ಧವಾಗಿ ವೋಟಿಂಗ್ ಪ್ಯಾಟರ್ನ್ ಮಾಡಿದ್ದಾರೆ, ಅದಂತೂ ಕನ್ಫರ್ಮ್, ಎಲ್ಲರಿಗೂ ಗೊತ್ತು. ಅಲ್ಲಿ ಮೊನ್ನೆ 6 ತಿಂಗಳ ಕೆಳಗೆ ಕೊಟ್ಟಿದ್ದು ಓಟು ಲೋಕಸಭೆಯಲ್ಲಿ ಈ ಸಲ ಕೊಟ್ಟಿಲ್ಲ. ಸೊ ಈ ರೀತಿ ಅಲ್ಲಿ ಪ್ರಾದೇಶಿಕ ಪಕ್ಷಗಳಿಗೂ ಒಲವು ಕೊಟ್ಕೊಂಡು ಮತ್ತೆ ಸೆಂಟ್ರಲ್ ರಾಷ್ಟ್ರೀಯ ಪಕ್ಷಕ್ಕೂ BJPಗೂ ಓಟ್ ಹಾಕಿದ್ದಾರೆ ಜನ ಅಲ್ಲಿ. ಬಟ್ ಅವ್ರಿಗೆ ಜಾಸ್ತಿ ಸೀಟ್ಗಳು ಕೊಟ್ಟಿದ್ದಾರೆ, 133, ಇವರಿಗೆ 56 ಬಂದಿದೆ. ಹೌದು, ಇವರು ಪರ್ಸೆಂಟೇಜ್ ಕಂಟೆಸ್ಟ್ ಮಾಡಿ ಸೀಟ್ಗಳು ಬರೀ 70 ಶಿವಸೇನೆ, ಅದರಲ್ಲಿ ಆಲ್ಮೋಸ್ಟ್ 55-56 ಸೀಟ್ ಗೆದ್ಕೊಂಡಿದ್ದಾರೆ. ಸ್ಟ್ರೈಕ್ ರೇಟ್ ಭಾಳ ಚೆನ್ನಾಗಿದೆ ಅವ್ರದ್ದು. ಬಟ್ ಆದರೂ ಈ ಸಲ ಅಲ್ಲಿ BJP ಭಾಳ ಸ್ಟ್ರಾಂಗ್ ಆಗಿ ಅವ್ರಿಗೆ ಹೇಳ್ಬಿಡುತ್ತೆ, ನೋಡಪ್ಪ ನೀನು ಬರೋಕ್ಕಾಗಿಲ್ಲ ಅಂದರೆ ಏಕನಾಥ್ ಶಿಂದೆ ಒಂದೇ ಮಾತು ಹೇಳ್ತಾರೆ, ನೀವು ಬರೋಕ್ಕಾಗಿಲ್ಲ ಅಂದರೆ ಅಜಿತ್ ಪವಾರ್ ನಮ್ಮ ಬೆನ್ನಿಂದನೇ ಇದ್ದಾರೆ. ನಮಗೆ ಬೇಕಾಗಿರೋದು ಕೇವಲ 15 ಸೀಟು, ನಾವೇ ಓನಾಗಿ ಸರ್ಕಾರ ಮಾಡೋದಕ್ಕೆ. 288ರಲ್ಲಿ ಅರ್ಧ ಅಂತಂದರೆ 144, 144ಅಲ್ಲಿ 132 ಬಂದುಬಿಟ್ಟಿದೆ ಅವ್ರಿಗೆ. 12-14 ಸೀಟ್ ನಮ್ಗೆ ಅಷ್ಟೇ ಶಾರ್ಟೇಜ್ ಇರೋದು. 15 ಸೀಟು ಅಂದ್ಕೊಳ್ಳಿ, 3 ಎಕ್ಸ್ಟ್ರಾ ತೊಗೊಂಡಿರ್ತಾರೆ. ಸೊ ಈಗ ಅಲ್ಲಿ ನೀವು ಆಗಲ್ಲ ಅಂದರೆ ಅಜಿತ್ ಪವಾರ್ನ ಡೆಪ್ಯೂಟಿ ಮಾಡ್ತೀವಿ, ದೇವೇಂದ್ರ ಫಡ್ನವೀಸ್ನ CM ಮಾಡ್ತೀವಿ, ನಾವು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀವಿ. ಇನ್ನು 5 ವರ್ಷ ಆದ್ಮೇಲೆ ನೋಡ್ಕೊಳ್ಳೋಣ ಬಿಡಿ, ಜನ ಬಗ್ಗೆ ಏನು ಮಾತಾಡೋಕ್ಕಾಗಲ್ಲ, ನಾವು ಕಂಟಿನ್ಯೂ ಮಾಡ್ತೀವಿ. ನಮಗೂ ಮೆಜಾರಿಟಿ ಕೊಟ್ಟಿದ್ದಾರೆ ಜನ, ಏನನ್ನಲ್ಲ. ನಿಮ್ಮ ಶಿವಸೇನೆಯವರು ಸ್ವಲ್ಪ ಗಲಾಟೆ ಮಾಡ್ಬೋದು, ಬೇಜಾರು ಮಾಡ್ಕೋಬೋದು, ಅಥವಾ ನಿಮ್ಮನ್ನೇ ದೂಷಿಸ್ಬೋದು. ಬಿಟ್ಕೊಟ್ಬಿಟ್ರಿ, ಏನೋ ಅಡ್ಜಸ್ಟ್ ಮಾಡ್ಕೊಂಡು ನೀವು CM ಅಂತ ಹೇಳಿದರೆ ಪಕ್ಷದ ಆ್ಯಂಗಲಲ್ಲಿ ನೀವು ನೋಡಿ ಒಳ್ಳೆಯವರಾಗ್ಬೋದಾಗಿತ್ತು. ಪಕ್ಷನೇ ಮುಂದೆ ಇಟ್ಕೊಳ್ಳೋದಕ್ಕೆ ಬಿಟ್ಟು ನೀವು ನಿಮ್ಮ ವ್ಯಕ್ತಿತ್ವನ ಮುಂದೆ ಇಟ್ಕೊಂಡು ವೈಯಕ್ತಿಕವಾಗಿ ನಾನು ಮುಖ್ಯಮಂತ್ರಿಯಾಗಿ ಮುಂದುವರಿಬೇಕು ಅಂತ ನೀವು ಹಠ ಮಾಡಿದ್ದಕ್ಕೆ ನಮ್ಮ ಪಕ್ಷಕ್ಕೆ ಇಟ್ಕೊಳ್ತದೆ ಅಂತ ಅವ್ರ ಮೇಲೆ ಜನ ತಿರುಗಿಬಿಡ್ಬೋದು, ಅವ್ರ ಪಕ್ಷದಲ್ಲಿ ರಿವೋಲ್ಟ್ ಆಗ್ಬೋದು. ಸೊ ಇದನ್ನೆಲ್ಲ ಯೋಚನೆ ಮಾಡಿ ಏಕನಾಥ್ ಶಿಂದೆ ಅವರು ಬೇಡಪ್ಪ ಆಯಿತು ನಾನೇ ನೀವೇ ಮಾಡಿ ಅಂತೇಳಿ ಹೇಳೋವಂಥ ಪರಿಸ್ಥಿತಿ ತುಂಬ ಇದೆ. ಅದನ್ನು ಹೇಳ್ತಾರೆ ಅನ್ನೋದು ಆ ರೀತಿಯೇ ಸೆಂಟ್ರಲ್ ಲೀಡರ್ಸು ಮಾತಾಡಿರ್ತಾರೆ, ನೋಡಪ್ಪ ನಿಮಗಿದೆ ಅಂತ. ಸೊ ಇದೇ ರೀತಿ ಒಂದೊಂದೇ ಪ್ರಾದೇಶಿಕ ಪಕ್ಷಗಳು ಟಾರ್ಗೆಟ್ ಆಗ್ತಾ ಹೋಗುತ್ತೆ. ಹೇಳ್ತೀನಿ ನೋಡಿ, ಈಗ ನೀವು ಹಿಂದಿ ಆರ್ಟ್ಲ್ಯಾಂಡ್ ಉತ್ತರ ಪ್ರದೇಶ ಮತ್ತು ಮಧ್ಯಪ್ರದೇಶ ಮತ್ತು ರಾಜಸ್ಥಾನ ಅಥವಾ ಗುಜರಾತ್ಗೆಲ್ಲ ಹೋದರೆ ಅಲ್ಲೆಲ್ಲ ನಿಮಗೆ ಎರಡೆರಡೇ ಪಕ್ಷಗಳು. BJP ಬಿಟ್ಟರೆ ಕಾಂಗ್ರೆಸ್ ಬಿಟ್ಟರೆ BJP. ನಿಮಗೆ ಮಧ್ಯಪ್ರದೇಶಲ್ಲಂತೂ ಬೇರೆ ಯಾವ ಪಾರ್ಟಿಗಳು ಇಲ್ಲಲ್ಲ, BJP ಕಾಂಗ್ರೆಸ್ ಎರಡೇ. ಉತ್ತರ ಪ್ರದೇಶದಲ್ಲಿ ನಿಮಗೆ ಸ್ವಲ್ಪ ರೀಜನಲ್ ಪಾರ್ಟೀಸ್ಗಳಿದೆ, ಅದನ್ನು ನೀವು ಒಂದೊಂದೇ ಹೋಗಿತಾ ಇದ್ದಾರೆ. ಮೊನ್ನೆ 7 ಸೀಟ್ ತೊಗೊಂಡಿದ್ದಾರೆ, ಮಾಡಿದ್ದಾರೆ. ಇದು ತಪ್ಪು ಅಂತ ನಾನು ಹೇಳಲ್ಲ. ಮೋದಿಯವರು ಅತ್ಯದ್ಭುತವಾಗಿ ಕೆಲಸ ಮಾಡ್ತಾ ಇದ್ದಾರೆ, ಭಾರತಕ್ಕೆ ಭಾಳಷ್ಟು ಮಾಡಿದ್ದಾರೆ. ಅವರು ಪ್ರಧಾನಮಂತ್ರಿಯಾಗಿ ಭಾಳಷ್ಟು ಹಿರಿಮೆ ಗರಿಮೆ ಎಲ್ಲ ತೊಗೊಂಡು ಕೊಟ್ಟಿದ್ದಾರೆ ನಮ್ಮ ದೇಶಕ್ಕೆ, ಅದರಲ್ಲಿ ಎರಡು ಮಾತಿಲ್ಲ. ಬಟ್ ಪ್ರಾದೇಶಿಕ ಪಕ್ಷಗಳ ಮೇಲೆ ನಿಮಗೆ ಯಾಕೆ ಇಷ್ಟು ಅದನ್ನು ಬುಡ ಸಮೇತ ಕಿತ್ತಾಕಬೇಕು ಅನ್ನೋದು ಯಾಕೆ ಅನ್ನೋದು ನನಗೆ ಇದು. ಎಲ್ಲ ಅವ್ರನ್ನ ಜೊತೆಲಿ ಸೇರಿಸ್ಕೊಂಡು ಹೋಗೋ ರೀತಿ ಮಾಡಬೇಕು. ಪೂರ ನಮಗೆ ಬೇಕು ಅಧಿಕಾರ ಅನ್ನೋದು, ಪೂರ ನಮ್ಮ ಕೈಲೇ ಇರಲಿ ಅನ್ನೋದು. ಆಮೇಲೆ ಪ್ರಾದೇಶಿಕ ಪಕ್ಷಗಳೂ ಅಷ್ಟೇ, ಏನಾಗುತ್ತೆ, ಸೆಂಟ್ರಲಲ್ಲಿ ನೀವು ಕೂತ್ಕೊಂಡ್ಬಿಟ್ಟಿರ್ತಾರೆ, ಪಾಪ ಅವ್ರಿಗೂ ಏನೂ ಮಾಡೋಕ್ಕಾಗಲ್ಲ. ಈಗ ಇರೋದನ್ನು ಬಿಟ್ಬಿಟ್ಟು ಬಂದು ಕೂತ್ಕೊಳ್ಬೇಕು. ಕುಮಾರಸ್ವಾಮಿ ಅವರು ಅದನ್ನು ರಿಸೈನ್ ಮಾಡಿಬಿಟ್ರೆ ಏನೂ ಇಲ್ಲ, ಅವ್ರಿಗೆ ಅಸ್ತಿತ್ವನೇ ಕಳ್ಕೊಂಡ್ಬಿಡ್ತಾರೆ. ಇವಾಗ ಅಟ್ಲೀಸ್ಟ್ ಅದರಿಂದ ನಾಳೆ ಒಂದು ಇಂಡಸ್ಟ್ರಿ ಅದು ಇದು ಏನಾದರೂ ಮಂಡ್ಯದಲ್ಲಿ ಮಾಡಿ ನೆಕ್ಸ್ಟ್ ಎಲೆಕ್ಷನ್ಗೆ ಪ್ರಿಪೇರ್ ಆಗ್ಬೋದು. ನೆಕ್ಸ್ಟ್ ನೋಡಿ, 2029ರಲ್ಲಿ ಒಂದು ಸ್ಮಾಲಾಗಿ ಇನ್ಸೈಟ್ ಕೊಟ್ಬಿಡ್ತೀನಿ ಕುಮಾರಸ್ವಾಮಿ ಅವರು ನಿಮಗೆ. 2029 MP ಎಲೆಕ್ಷನ್ ಟೈಮ್ಗೆ ಆ ವರ್ಷದ ಟೋಟಲ್ ಬಂದು 4. 2029 2 to 9, 4 + 9 13. 9 ಪಕ್ಕದಲ್ಲಿ ಯಾವ ನಂಬರ್ ಹಾಕೋರು ಅದನ್ನೇ. 4 ಅಂದರೆ ರಾವು, ನಿಮ್ಮ ನಂಬರ್ 7 ಕೇತು. ನಿಮಗೆ ಆ ನಂಬರ್ ಆಗಲ್ಲ. ಆ ವರ್ಷ ನಿಮಗೆ ಆರೋಗ್ಯದಲ್ಲೂ ಏರ್ಪೇರಾಗುತ್ತೆ, ರಾಜಕೀಯವಾಗಿ ಬಹಳ ಅವನತಿ ಇದೆ ಆ ವರ್ಷದಲ್ಲಿ, ಭಾಳ ಏಟ್ಗಳು ಬೀಳೋದಿದೆ. ಆ ವರ್ಷ ನಿಮ್ಮ ಮಗನಿಗೆ ಚೆನ್ನಾಗಿದೆ, ಯಾಕೆಂದರೆ ನಿಮ್ಮ ಮಗ ನಂಬರ್ 4 ನನಗೆ ಗೊತ್ತು. ಮತ್ತು ಆ ಸಮಯಕ್ಕೆ ಇನ್ನೆಷ್ಟು ಬದಲಾವಣೆಗಳಾಗುತ್ತೆ ಅಂತ ನಾನು ಹೇಳ್ತೀನಿ. ಈಗಾಗಲೇ ಸುಮಲತಾ ಅವರು ಕಾಂಗ್ರೆಸ್ ಬಾಗಲ್ ತಟ್ಟಿ ವಾಪಸ್ ಬಂದರು ಮೊನ್ನೆ MP ಎಲೆಕ್ಷನ್ಗೆ. DK ಅವರು ಬಾಗಲ್ ತೆಗಿಲಿಲ್ಲ. ಈಗ ಮತ್ತೆ ತಿರ್ಗಾ ಶುರು ಮಾಡಿದ್ದಾರೆ. ಅವರು ವಾಪಸ್ಸು ಕಾಂಗ್ರೆಸ್ಗೆ ಹೋಗೋ ಚಾನ್ಸಸ್ ತುಂಬ ಇದೆ. ಮತ್ತು ಅವ್ರು ನಿಂತ್ಕೊಳ್ದಿರಿದ್ರು, ಅವ್ರ ಮಗನ ನಿಲ್ಲಿಸಿದ್ರೆ ಅಭಿಷೇಕ್ ಅಂಬರೀಷು ನಿಂತ್ಕೊಂಡ್ರೆ ಅವರು ನಂಬರ್ 4, ನಿಮ್ಮ ಮಗನೂ ನಂಬರ್ 4 ನಿಖಿಲ್. ಭಾಳ ಚೆನ್ನಾಗಿರುತ್ತೆ ಅವ್ರಿಗೆ. ಆ ವರ್ಷ ಚೆನ್ನಾಗಿದೆ. ನೀವು ನಿಖಿಲ್ನ
ಮತ್ತೆ ನಾಲ್ಕನೇ ಸಲ ನಿಲ್ಲಿಸಿ ಮತ್ತೆ ಅವ್ರಿಗೆ ಸೋಲಿಸ್ಬೇಕು ಅನ್ನೋದು ಬೇಡ. ನಾನೊಂದು ಇನ್ಸೈಟ್ ಕೊಡ್ತಾ ಇದ್ದೀನಿ. ಇದಕ್ಕಾಗಲೇ ಒಂದಷ್ಟು ನಾನು ರೋಡ್ ಮ್ಯಾಪು ಅದು ಇದು ಕ್ಯಾಲ್ಕುಲೇಷನ್ಸ್ ಎಲ್ಲ ಸಿಕ್ಕಾಪಟ್ಟೆ ರೆಡಿ ಮಾಡ್ಕೊಂಡಿದ್ದೀನಿ. ಅದು ಹೇಳಿದ ಆಗಲೇ ನಿಮಗೆ ನನ್ನ ನಂಬರ್ ಇರುತ್ತೆ, ನೀವು ಬೇಕಾದರೆ ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು, ಒಂದು ಅಡ್ವೈಸರಾಗಿ ತೊಗೋಬೋದು, ಆಯಿತಾ. ನನಗೆ ಭಾಳ ಜನ ನನ್ನ ಸ್ನೇಹಿತರೆಲ್ಲ ರೇಗಿಸ್ತಾ ಇರ್ತಾರೆ, ಯಾವುದೋ ನಮ್ಮ ಪಾರ್ಟಿಗೆ ಸೇರ್ಕೊಂಡು ಒಂದು ಅಡ್ವೈಸರ್ ಆಗ್ಬಿಡು ಅಂತ. ನಮ್ಮ ಸ್ನೇಹಿತರೊಬ್ಬರು ಡಾಕ್ಟ್ರು ನಂಗೆ 4-5 ವರ್ಷದ ಕೆಳಗೆ ಹೇಳಿದ್ರು ಅವರು, ನೀವು ಯಾವುದೋ ಒಂದು ಒಳ್ಳೆ ಇವರು ಚೀಫ್ ಮಿನಿಸ್ಟ್ರಿಗೂ ಒಂದು ಸೆಕ್ರೆಟರಿ ಆಗಿರೋವಂಥ ಒಂದು ಬ್ರೈನ್ ಇದೆ ನಿಮಗೆ, ಪೊಲಿಟಿಕಲ್ ಬ್ರೈನು ಅಂತ ನನಗೆ 4-5 ವರ್ಷದ ಕೆಳಗೆ ನಮ್ಮ ಡಾಕ್ಟ್ರ್ ಒಬ್ಬರು ಹೇಳಿದರು. ಸೊ ಇರಲಿ, ಅದೆಲ್ಲ ಬೇಡ, ಜಾಸ್ತಿ ಉಳ್ಕೊಳ್ಳೋದು ಬೇಡ. ಈಗ ನಿಮಗೆ ಆ ರೀತಿ ಒಂದು ಇರೋದ್ರಿಂದ ಭಾಳ ಕಷ್ಟ ಇದೆ 2029ರಲ್ಲಿ. ಮತ್ತು ಅದಕ್ಕೆ ಮುಂಚೆನೇ 2028ರಲ್ಲಿ ಕರ್ನಾಟಕ ಎಲೆಕ್ಷನ್ಸ್ ಬರುತ್ತೆ. ಆ ವರ್ಷ ಡಿ ಕೆ ಶಿವಕುಮಾರ್ ಅವ್ರಿಗೆ ಭಾಳ ಸ್ಟ್ರಾಂಗ್ ಆಗಿದೆ. ಈ ಸಲ ಹೇಳ್ತೀನಿ ನೋಡಿ, ಇನ್ನು 2 ವರ್ಷದಲ್ಲಿ ಅವ್ರು ಮುಖ್ಯಮಂತ್ರಿ ಆಗೋ ಚಾನ್ಸ್ ಇದೆ ಅಂತ ನಾನು ಆಗಲೇ ಹೇಳಿದ್ದೀನಿ. ಇನ್ನು 1.5-2 ವರ್ಷದೊಳಗಾಗಿ, ಅದೇನೊಂದು 6 ತಿಂಗಳಿಗೆ ಆಗ್ಬೋದು, ಇನ್ನೊಂದು ವರ್ಷಕ್ಕೆ ಆಗ್ಬೋದು. ಸಿದ್ದರಾಮಯ್ಯ ಅವ್ರನ್ನ ಇಳಿಸಿ ಅವರು ಮುಖ್ಯಮಂತ್ರಿ ಸ್ಥಾನಕ್ಕೆ ಹೋದರೆ ನಾಳೆ ಕಾಂಗ್ರೆಸ್ಗೆ ಅಹಿಂದ ಓಟ್ಗಳು ಮತ್ತು ಅಹಿಂದ ಮತ್ತು ಮೈನಾರಿಟಿ ಓಟ್ಗಳು ಮತ್ತು SC/ST ಓಟ್ಗಳು ಸ್ವಲ್ಪ ಕಮ್ಮಿ ಆಗೋ ಚಾನ್ಸಸ್ ಇದೆ. ಯಾಕೆಂದರೆ ಆ ಗುಂಪಿಗೆ ಒಂದು ನಾಯಕನ ಸ್ಥಾನದಲ್ಲಿ ಇವತ್ತು ಸಿದ್ದರಾಮಯ್ಯ ಅವರು ಕೂತಿದ್ದಾರೆ. ಸೊ ಅದಕ್ಕೋಸ್ಕರ ಸೈಲೆಂಟಾಗಿದ್ದಾರೆ. ಬಟ್ ಏನಾದರೂ ಮೂಡೋದೇನಾದರೂ ಸ್ವಲ್ಪ ಎಡವಟ್ಟು ಆಯಿತು ಅಂತಂದ್ರೆ, ನಾನು ಮೂಡೋದು ಭವಿಷ್ಯ ನೋಡ್ತಿದ್ದೆ. ಸಿದ್ದರಾಮಯ್ಯ ಅವರು ಈ ವರ್ಷ ಭಾಳಷ್ಟು 3ನೇ ನಂಬರ್ ಅವರು ಸಿದ್ದರಾಮಯ್ಯ ಅನ್ನೋರು ಹೆಸರೇ ತೊಗೊಂಡಿದ್ದೀನಿ, ಅದು ವಿಡಿಯೋಗಳಲ್ಲಿದೆ ನೀವು ನೋಡಿ. 2024 3ನೇ ನಂಬರ್ ಭವಿಷ್ಯ ಹೇಳಿದಾಗ 3ನೇ ನಂಬರ್ ಅವ್ರದ್ದು ಸಿದ್ದರಾಮಯ್ಯ ಅವರು ಆಗಸ್ಟ್ 3ನೇ ತಾರೀಕು ಕೊಟ್ಟಿರೋದು. ಸೊ ಅವರು ಆ್ಯಕ್ಚುಲಿ ಅವ್ರು ಹುಟ್ಟಿದ ಡೇಟ್ ಆಫ್ ಬರ್ತ್ ಅವ್ರಿಗೆ ಗೊತ್ತಿಲ್ಲ, ಸುಮ್ಮನೆ ಒಂದು ರಫಾಗಿ ಒಂದು ಸ್ಕೂಲಲ್ಲಿ ಕೊಟ್ಟಿರೋಂಥದ್ದು. ಬಟ್ ಏನು ಕೊಟ್ಟರೆ ಆ ಡೇಟೇ ಆ ಮನುಷ್ಯನ ಇದರಲ್ಲಿ ಏನು ಪಾಸ್ಪೋರ್ಟಲ್ಲಿ ದಾಖಲೆಗಳಲ್ಲಿ ಮಾರ್ಕ್ಸ್ ಕಾರ್ಡಲ್ಲಿ ಬರುತ್ತೆ, ಅದೇ ನಂಬರು ಅವ್ರಿಗೆ ಪ್ರಭಾವ ಬೀರ್ತಾ ಇರುತ್ತೆ. ಸೊ ಈ ವರ್ಷ 3ನೇ ನಂಬರ್ ಅವರಿಗೆ ಭಾಳಷ್ಟು ಅವಮಾನಗಳು ಎದುರಿಸ್ತಾರೆ ಅಂತೆಲ್ಲ ಹೇಳಿದ್ದೆ, ಅದೂ ವಿಡಿಯೋದಲ್ಲಿದೆ ನೋಡಿ. ಅವ್ರಿಗೂ ಅದೇ ರೀತಿ ತೊಂದರೆ ಆಯಿತು. ಆಮೇಲೆ ಅವರು ಕುರ್ಚಿ ಅಲ್ಗಾಡತ್ತೆ ಅಂತ ಹೇಳಿದ್ದೆ, ಅದು ಆಯಿತು. ಮತ್ತು ಭಾಳಷ್ಟು ಸ್ಟ್ರೆಸ್ಸಲ್ಲಿ ಇರ್ತಾರೆ ಈ ವರ್ಷ ಅಂತ ಹೇಳಿದ್ದೆ. ಈ ವರ್ಷ ಮುಗಿದೋಗೋದಕ್ಕೆ ಕಾಯ್ತಾ ಇದ್ದಾರೆ ಅವ್ರೂ. ಇಟ್ ಈಸ್ ವೆರಿ ಬ್ಯಾಡ್ ಇಯರ್ ಅವ್ರ ರಾಜಕೀಯ ಜೀವನದಲ್ಲೇ ಅದು. ಸೊ ಇನ್ನೊಂದು 2 ತಿಂಗಳಿದೆ ಅಷ್ಟೇ. ಸೊ ಅದು ಮುಗಿದ್ಮೇಲೆ ಅವ್ರಿಗೂ ಟೈಮು ಡೀಸೆಂಟ್ ಆಗಿದೆ ನೆಕ್ಸ್ಟ್ ಇಯರಿಂದ. ಬಟ್ ಆದರೆ ಡೀಸೆಂಟ್ ಆಗಿದ್ರೂ ಇವ್ರಿಗೆ ಭಾಳ ಚೆನ್ನಾಗಿದೆ. ಯಾರಿಗೆ? ಡಿ ಕೆ ಅವ್ರಿಗೆ ಅತ್ಯದ್ಭುತವಾಗಿದೆ ಅವ್ರ ಜಾತಕ ಮಾತ್ರ, ಭಾಳ ಸ್ಟ್ರಾಂಗ್ ಆಗಿದೆ. ಅಪ್ ಟು 2029ವರೆಗೂ ಅವ್ರಿಗೆ ಚೆನ್ನಾಗಿದೆ. 2029, 2030ವರೆಗೂ ಚೆನ್ನಾಗಿದೆ ಅವ್ರ ಹಾರೋಸ್ಕೋಪ್. ಇನ್ನು 4-5 ವರ್ಷ ಭಾಳ ಸ್ಟ್ರಾಂಗ್ ಆಗಿರ್ತಾರೆ. ಆಮೇಲೆ ನಿಮ್ಮ ಮನೇನ ಕಾಪಾಡ್ಕೊಳ್ಳೋದು ಭಾಳ ಕಷ್ಟ ಇದೆ ಕುಮಾರಸ್ವಾಮಿ ಅವರೇ. JDS ಈಗ ನೋಡಿ, GT ದೇವೇಗೌಡರು ಬರ್ತಾರೆ. ಮತ್ತು BJP ಅಂತೂ ಎರಡು ಇಬ್ಬಾಗ್ಲಾಗಿ ಹೋಗಿದೆ, ಒಡೆದ ಮನೆಯಾಗಿ ಹೋಗಿದೆ. ಅಲ್ಲಿ ಯತ್ನಾಳು, ಕುಮಾರ್ ಬಂಗಾರಪ್ಪ ಅವರು, BP ಹರೀಶು, ಸಿದ್ದೇಶ್ವರು ಅವರೆಲ್ಲ ಒಂದು ಗುಂಪು ಕಟ್ಕೊಂಡಿದ್ದಾರೆ. ಅದಕ್ಕೆ ಸಾಥ್ ಕೊಡೋಕ್ಕೆ ಒಂದು ಇವರು ವಿಜೇಂದ್ರ ಅವ್ರ ಜೊತೆ ಇದ್ಕೊಂಡೇ ಅದಕ್ಕೆ ಆಶೀರ್ವಾದ ಮಾಡೋವಂಥವ್ರು ಒಂದಷ್ಟು ಜನ ಇದ್ದಾರೆ. ಸೊ BJPನೂ ಒಡೆದ ಮನೆ ಆಗ್ತದೆ. ಕರ್ಮ ರಿಟರ್ನ್ಸ್ ಅಂತಾರಲ್ಲ, BJP ಇವಾಗ ಎಲ್ಲ ಕಡೆ ಸ್ಟ್ರಾಟಜಿ ಮಾಡಿ ರೀಜನಲ್ ಪಾರ್ಟಿಗಳನ್ನ ಹಾಳು ಮಾಡ್ತಾ ಬಂದರೆ ತನ್ನ ಮನೆಗೆ ಇವಾಗ ಬೆಂಕಿ ಬಿದ್ದೋಗಿದೆ BJPಗೆ. ಅದನ್ನೇ ಇವಾಗ ಅದು ಕಾಪಾಡ್ಕೋಬೇಕು. ಒಂದು. ಎರಡನೇದು, ನಿಮ್ಮದು ವಿಚಾರಕ್ಕೆ ಬಂದರೆ ಈಗ ಸದ್ಯದಲ್ಲೇ ಮತ್ತೆ ಇನ್ನೊಂದಷ್ಟು ಎಲೆಕ್ಷನ್ ಆಗುತ್ತೆ. GTD ಅವರು ರಿಸೈನ್ ಮಾಡಿ ಕಾಂಗ್ರೆಸ್ಗೆ ಬರ್ತಾರೆ, ಸೋಮಶೇಖರ್ ಅವರು ರಿಸೈನ್ ಮಾಡಿ BJPಯಿಂದ ಕಾಂಗ್ರೆಸ್ಗೆ ಬರ್ತಾರೆ. ಮೋಸ್ಟ್ಲಿ ನನಗೆ ಅನ್ನಿಸ್ದಂಗೆ ಇವರು DK ಅವರು ಮಾತಾಡೋದನ್ನು ನೋಡಿದ್ರೆ ಭಾಳ ಕಮಾಂಡಿಂಗ್ ಆಗಿ ಭಾಳ ಇದ್ರಾಗ ಮಾತಾಡೋದವರು, ಒಂದು ಗ್ಯಾಂಗ್ ಲೀಡ್ರ್ ಥರ, ಒಂದು ಲೀಡ್ರ್ ಬಾಸ್ ಟೈಪು. ಸೊ ಅವರು ಮಾತಾಡೋದು ನೋಡಿದ್ರೆ ಇವಾಗ ಬಾಸನ್ನು ನೋಡಿ ಜಾಸ್ತಿ ಯೂಸ್ ಮಾಡೋಕ್ಕಾಗಲ್ಲ. ಬಿಗ್ ಬಾಸ್ ಬೇರೆ ಬರ್ತದೆ, ಇನ್ನೊಂದಷ್ಟು ಬಾಸ್ಗಳದ್ದು ಇಶ್ಯೂಗಳಾಗಿದೆ. ಸೊ ಬಾಸ್ ಅನ್ನೋದೇ ಬೇಡ, ಬಟ್ ಅವರು ಒಂದು ಒಳ್ಳೆ ಕಮಾಂಡಿಂಗ್ ಪೊಸಿಷನ್ಲಿದ್ದಾರೆ ಅವರು. ಸೊ ಅವರು ಅನ್ಸಿದ್ರೆ ನನಗನ್ಸೋ ಮಟ್ಟಿಗೆ ಅವ್ರ ಯೋಚನೆ ಪ್ರಕಾರ ಇನ್ನೊಂದು ಸ್ವಲ್ಪ ದಿನ ತಾಳಪ್ಪ, ಇನ್ನೂ 4-5 ವಿಕೆಟ್ ಒಟ್ಟಿಗೆ ಉಳಿಸ್ಬಿಟ್ಟು ಒಟ್ಟಿಗೆ ಈಗ ಇದನ್ನು ಮಾಡೋಣ ಅಂತ, ಏನೋ ಎಲೆಕ್ಷನ್ಗೆ ಹೋಗೋಣ. 1-2 ಸೀಟ್ಗೆ ಹೋಗೋದು ಬೇಡ, 138ಕ್ಕೆ ಹೋಗಿದ್ದೀವಿ, ಒಂದು 5-6 ಜನನ ಉಳಿಸ್ಕೊಂಡು ಒಟ್ಟಿಗೆ ಎಲೆಕ್ಷನ್ಗೆ ಹೋದರೆ ಒಂದು 145 ಕೊಟ್ಟೋಗ್ತೀವಿ, ಸ್ಟ್ರಾಂಗ್ ಆಗ್ತೀವಿ ನಾವು ಅಂತ. MLAಗಳು ನಾಳೆ ರಾಜ್ಯಸಭೆ ಎಲೆಕ್ಷನ್ ಇರ್ಬೋದು, ಅಥವಾ ರಾಜ್ಯಸಭೆಗೆ ಒಬ್ಬರನ್ನ ಆಯ್ಕೆ ಮಾಡಿ ಕಳಿಸೋದಿರ್ಬೋದು, ಇದರಲ್ಲೆಲ್ಲ MLAಗಳು ನಂಬರ್ಸು ತುಂಬ ಕೌಂಟ್ ಆಗುತ್ತೆ. ಸೊ ಅದಕ್ಕೆ MLC ಮಾಡೋದಕ್ಕಾಗಲಿ ಎಲ್ಲದಕ್ಕೂ ಆಗಲಿ. ಸೊ ಅದಕ್ಕೆ ಭಾಳಷ್ಟು ಇವಾಗ ಕ್ಯಾಲ್ಕುಲೇಷನ್ಗಳು ನಡೆಯುತ್ತೆ. ಮತ್ತು ಏನು ಸಿದ್ದರಾಮಯ್ಯ ಅವರು ಅಲ್ಲ, ಇವರು ಯಡಿಯೂರಪ್ಪನವ್ರನ್ನೇ ಕೆಳಗಿಳಿಸೋದಕ್ಕೆ ದೆಹಲಿಗೆ ಓಡಾಡಿದಂಥ ಯೋಗೇಶ್ವರ್ ಅವ್ರಿಗೆ ಈ ಉಸ್ತುವಾರಿನ, ಈ ಜವಾಬ್ದಾರಿನ ಕೊಟ್ಟ ಮೇಲೆ ಅದು ಇನ್ನೂ ಚೆನ್ನಾಗಿ ಅವ್ರು ನಿಭಾಯಿಸ್ತಾರೆ. ಆಪರೇಷನ್ ಕಮಲ ಅವಾಗಾಗಿತ್ತು, ಈಗ ಆಪರೇಷನ್ ಹಸ್ತ ಆಗುತ್ತೆ. ನೆಕ್ಸ್ಟು ನಾವು ಮೋಸ್ಟ್ಲಿ ಎಲ್ಲ ಹೆಡ್ಲೈನ್ಸ್ ಅದನ್ನೇ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ ನಾನು. ನೆಕ್ಸ್ಟ್ ಇದಕ್ಕೆಲ್ಲ ಆಪರೇಷನ್ ಹಸ್ತ. ಸೊ ನೆಕ್ಸ್ಟ್ ಇವ್ರದ್ದು ಶುರುವಾಗುತ್ತೆ. ಸೊ 19 ಇರೋದು ನಿಮ್ಮ ಸಂಖ್ಯೆಗಳು ಇನ್ನಷ್ಟು ಕಮ್ಮಿ ಆಗೋ ಚಾನ್ಸಸ್ ತುಂಬ ಇದೆ. ಸೊ ಇದನ್ನೆಲ್ಲ ಕಾಪಾಡ್ಕೋಬೇಕು, ಮಾಡಬೇಕು ಅಂದರೆ ನಿಮಗೆ ದೈವಿಕ ಇದು ಬಗ್ಗೆ ನಾವು ಹೇಳೋದೇ ಬೇಡ. ನೀವು ದೇವಸ್ಥಾನಗಳು, ನೀವು ಹೋಮ ಹವನಗಳು, ಪೂಜೆ ಪುನಸ್ಕಾರಗಳು ಮಾಡಿಸೋ ಅಷ್ಟು ಬಹುಶಃ ನಮ್ಮ ಕರ್ನಾಟಕದ ಯಾವುದೇ ಒಂದು ರಾಜಕೀಯ ಫ್ಯಾಮಿಲಿ ಮಾಡಿಸಲ್ಲ. ಅದನ್ನು ನೀವೆಲ್ಲ ಮಾಡಿಸ್ತೀರಾ. ಅದರಲ್ಲಿ ಇನ್ನೊಂದಷ್ಟು ಡೀಟೇಲಾಗಿ ಇನ್ಡೆಪ್ತ್ ಆಗಿದೆ, ಅದನ್ನು ಹೇಳ್ಬೋದು. ನಾನು ನಿಮ್ಮ ಹಾರೋಸ್ಕೋಪ್ ನೋಡಿದ್ದೀನಿ. ಸೊ ಅದನ್ನೆಲ್ಲ ಮಾಡಿಸ್ಕೊಂಡು ನೀವು ಪಕ್ಷನ ಸ್ವಲ್ಪ ಗಟ್ಟಿ ಮಾಡ್ಕೊಳ್ಳೋದ್ರ ಕಡೆ ಇದು ವಹಿಸಬೇಕು. ನೀವು ಇವಾಗ ಗಮನ ಉಳಿಸ್ಕೊಳ್ಳೋದ್ರ ಕಡೆ ಪಕ್ಷ. ಸೊ ಇಷ್ಟು ನಡೀತಾ ಇದೆ. ಸೊ ಪ್ರಾದೇಶಿಕ ಪಕ್ಷಗಳು ಅಸ್ತಿತ್ವ ಈಗ ಒಂದು ಮುಳ್ಳಿನ ಹಾದಿಯಲ್ಲಿ ಸಾಗ್ತಾಯಿದೆ ನಮ್ಮ ಭಾರತದಲ್ಲಿ. ಸೊ ಅವಕ್ಕೆಲ್ಲ ಕಷ್ಟ ಆಗಿದೆ.
ಸೊ ಇನ್ನು ಹಿಂಗೆ ಮುಂದೆ ಏನೇನು ಡೆವಲಪ್ಮೆಂಟ್ಗಳಾಗುತ್ತೆ ನೋಡೋಣ. ಎಲ್ರಿಗೂ ಶುಭ ದಿನ, ಧನ್ಯವಾದಗಳು, ನಮಸ್ಕಾರ.